ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಹಾಗೆ ಎಲ್ಲ ಆತ್ಮೀಯ ಪಾಲಕರಿಗೆ ಮತ್ತು ಪೋಷಕರಿಗೆ ಬೆಳಗಿನ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿನ ಇತಿಹಾಸ ವಿಭಾಗದಲ್ಲಿನ ಮುಂದುವರೆದ ಭಾಗ 2ನೇ ಭಾಗ ಆಗಿರತಕ್ಕಂಥ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಯ 2ನೇ ಭಾಗವನ್ನು ಇವತ್ತು ಕೂಲಂಕುಷವಾಗಿ ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಅತ್ಯಂತ ಆಸಕ್ತಿಯಿಂದ ಈ ಪಾಠದ ಒಂದು ಪ್ರಶ್ನೋತ್ತರಗಳನ್ನು ಸಂಕ್ಷಿಪ್ತವಾಗಿ ತಿಳಿಯೋಣ. ಮೊದಲ ಪ್ರಶ್ನೆ. ಇವತ್ತಿನ ದಿನ ಅಂದರೆ ನಾನು ನಿನ್ನೆ ದಿನ ಬ್ರಹ್ಮ ಸಮಾಜದ ಬಗ್ಗೆ ಅತ್ಯಂತ ಕೂಲಂಕುಷವಾಗಿ ಬ್ರಹ್ಮ ಸಮಾಜದ ಬಗ್ಗೆ ತಿಳಿಸಿದ್ದೆ. ಹಾಗೆ ಯುವ ಬಂಗಾಳಿ ಚಳುವಳಿಯ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೆ. ಹಾಗೆ ಪ್ರಾರ್ಥನಾ ಸಮಾಜದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೆ. ನಂತರ ಆರ್ಯ ಸಮಾಜದ ಬಗ್ಗೆ ಕೂಡ ಸಂಪೂರ್ಣ 4 ಅಂಶಗಳ ಬಗ್ಗೆ ನಿನ್ನೆ ದಿನ ನಾನು ಪಾಠವನ್ನು ಮಾಡಿದ್ದೀನಿ. ಇವತ್ತಿನ ದಿನ ನಾವು 2ನೇ ಭಾಗದಲ್ಲಿ ಸತ್ಯಶೋಧಕ ಸಮಾಜ ಮತ್ತು ಅಲಿಘರ್ ಚಳುವಳಿ, ರಾಮಕೃಷ್ಣ ಮಿಷನ್, ಹಾಗೆ ಥಿಯಾಸಾಫಿಕಲ್ ಸೊಸೈಟಿ ಜೊತೆಗೆ ಇಷ್ಟು ಭಾಗಗಳನ್ನು ನಾವು ಈ 2ನೇ ಭಾಗದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಈಗ ಆರಂಭಿಸ್ತಾ ಇದ್ದೀನಿ ಬೋಧನೆಯನ್ನು. ಮೊದಲ ಪ್ರಶ್ನೆ. ಸತ್ಯಶೋಧಕ ಸಮಾಜದ ಸ್ಥಾಪಕರು ಯಾರು, ಎಷ್ಟರಲ್ಲಿ, ಯಾವ ಸ್ಥಳದಲ್ಲಿ ಸ್ಥಾಪಿಸಿದರು ಅಂತ ಪ್ರಶ್ನೆ ಬಂದರೆ ಅಂದರೆ ಯಾವ ಸಮಾಜ? ಸತ್ಯಶೋಧಕ ಸಮಾಜ. ಸರಿ, ಈ ಸತ್ಯಶೋಧಕ ಸಮಾಜದ ಸ್ಥಾಪಕರು ಯಾರು ಅಂತ ಪ್ರಶ್ನೆ ಬಂದರೆ ಮತ್ತು ಎಷ್ಟರಲ್ಲಿ ಸ್ಥಾಪಿಸಿದರು ಮತ್ತು ಯಾವ ಸ್ಥಳದಲ್ಲಿ ಸ್ಥಾಪಿಸಿದರು ಅಂತ ಪ್ರಶ್ನೆ ಬಂದರೆ ಉತ್ತರಿಸುವಂಥ ವಿಧಾನವನ್ನು ಹೇಳ್ತಾರೆ. ಸತ್ಯಶೋಧಕ ಸಮಾಜವನ್ನು ಮಹಾತ್ಮ ಜ್ಯೋತಿಬಾ ಫುಲೆ, ಸಂಕ್ಷಿಪ್ತ ಬರೀತಿದ್ದೀನಿ, ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಸ್ಥಾಪಿಸ್ತಾರೆ. ಸತ್ಯಶೋಧಕ ಸಮಾಜವನ್ನು ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಸ್ಥಾಪಿಸಿದರು. ಎಷ್ಟರಲ್ಲಿ ಸ್ಥಾಪಿಸಿದ್ರು ಅಂದರೆ 1873ರಲ್ಲಿ ಸ್ಥಾಪಿಸಿದರು. ಯಾವ ಸ್ಥಳದಲ್ಲಿ ಅಂತ ಕೇಳಿದ್ರೆ ಪುನಾದಲ್ಲಿ. ಇವು 3 ಈ ಒಂದು ಪ್ರಶ್ನೆಗೆ ಬರುವಂಥದ್ದು, ನಾವು ಉತ್ತರಿಸುವಂಥ ವಿಧಾನ. ಸತ್ಯಶೋಧಕ ಸಮಾಜದ ಸ್ಥಾಪಕರು ಯಾರು ಅಂದರೆ ಮಹಾತ್ಮ ಜ್ಯೋತಿಬಾ ಫುಲೆ ಅವರು. ಎಷ್ಟರಲ್ಲಿ ಸ್ಥಾಪಿಸಿದರು ಅಂತ ಕೇಳಿದ್ರೆ 1873ರಲ್ಲಿ ಸ್ಥಾಪಿಸಿದರು. ಸ್ಥಾಪಿಸಿದ ಸ್ಥಳ ಅಥವಾ ಯಾವ ಸ್ಥಳದಲ್ಲಿ ಅಂದರೆ ಕಾಲಾನುಕ್ರಮದಲ್ಲಿ ಕೇಳ್ತಿರ್ತಾರೆ. ಇವರು ಈ ಕಡೆ ಒಂದು ಭಾಗದಲ್ಲಿ ಸಮಾಜ ಸುಧಾರಕರು, ಇನ್ನೊಂದು ಭಾಗದಲ್ಲಿ ಸ್ಥಳಗಳನ್ನು ಕೊಟ್ಟಿರ್ತಾರೆ. ಅವಾಗ ಸೂಕ್ತವಾಗಿ ಆಯ್ಕೆ ಮಾಡಿಕೊಂಡು ಉತ್ತರಿಸುವಂಥ ವಿಧಾನವನ್ನು ಮಾಡಿರಿ. ಇದು ಸತ್ಯಶೋಧಕ ಸಮಾಜ ಪುಣಾದಲ್ಲಿ ಅಥವಾ ಪೂರ್ಣ ಅಂತಿದೆ, ಆ ಪುಣಾ ಸ್ಥಳದಲ್ಲಿ ಸ್ಥಾಪನೆ ಆಯಿತು. ಈಗ ನೆಕ್ಸ್ಟು ಈ ಸತ್ಯಶೋಧಕ ಸಮಾಜದ ಬಗ್ಗೆ ಬರುವಂತಹ ಸಂಭವನೀಯ ಪ್ರಶ್ನೆಗಳನ್ನು ನಾನಿಲ್ಲಿ ನಿಮಗೆ ಪ್ರಶ್ನೆ ಮೂಲಕ ತಿಳಿಸ್ತಾ ಇದ್ದೇನೆ. ಬ್ರಾಹ್ಮಣೇತರ ವರ್ಗಗಳಿಗೆ ಮತ್ತು ಸ್ತ್ರೀಯರಿಗೆ ಅಂದರೆ ನೋಡಿಲೆ, ಬ್ರಾಹ್ಮಣೇತರ ವರ್ಗಗಳಿಗೆ ಮತ್ತು ಸ್ತ್ರೀಯರಿಗೆ ಸಮಾನತೆಯ ಹಕ್ಕುಗಳನ್ನು, ಈ ಸಮಾನತೆಯ ಹಕ್ಕುಗಳನ್ನು ದೊರಕಿಸಿಕೊಟ್ಟಂತಹ ಸಮಾಜ ಯಾವುದು ಅಥವಾ ಯಾವ ಸಮಾಜದ ಒಂದು ಸುಧಾರಣೆ ಅಂತ ಕೇಳಿದಾಗ ಯಾರಿಗೆ? ಬ್ರಾಹ್ಮಣೇತರ ವರ್ಗದವರಿಗೆ ಮತ್ತು ಸ್ತ್ರೀಯರಿಗೆ ಸಮಾನತೆಯ ಹಕ್ಕುಗಳನ್ನು ದೊರಕಿಸಿಕೊಟ್ಟಂತಹ ಸಮಾಜ ಯಾವುದು ಅಂತ ಪ್ರಶ್ನೆ ಬಂದರೆ ಇದೇ ಸತ್ಯಶೋಧಕ ಸಮಾಜ. ಇವ್ರದ್ದು ಧೋರಣೆ ಕೂಡ ಆಗಿದೆ. ಅದೇ ಪ್ರಶ್ನೆ ಕೂಡ ನಾನು ಇಲ್ಲಿ ಕೆಳಗಡೆ ಬರೆದಿದ್ದೀನಿ. ಸಮಾನತೆಯ ಆಶಯ ತಳಹದಿಯ ಮೇಲೆ ಹೊಸ ಸಮಾಜ ನಿರ್ಮಿಸಲು ಬಯಸಿದ ಸಮಾಜ ಸುಧಾರಕರು ಯಾರು? ಎದರ ಮೇಲೆ? ಸಮಾನತೆಯ ಮೇಲೆ. ಸಮಾನತೆಯ ಮೇಲೆ ಈ ಪದವನ್ನು ನೆನಪಿಡಬೇಕು. ಸಮಾನತೆಯ ಮೇಲೆ, ಸಮಾನತೆ ಆಶಯ ತಳದ ಮೇಲೆ ಹೊಸ ಸಮಾಜವನ್ನು ನಿರ್ಮಿಸುವಂತಹ ಒಂದು ಬಯಸಿದಂಥ ಕನಸು ಕಂಡವರು ಯಾರು, ಸಮಾಜ ಸುಧಾರಕರು ಯಾರು ಅಂತ ಪ್ರಶ್ನೆ ಬಂದರೆ ಯಾರು ಅಂತ ಕೇಳಿದ್ರೆ ಜ್ಯೋತಿಬಾ ಫುಲೆ. ಇಲ್ಲಿ ಬರೆದಿರ್ತೀನಿ, ಮಹಾತ್ಮ ಸಂಕ್ಷಿಪ್ತ ಬರೆದಿದ್ದೀನಿ, ಜ್ಯೋತಿಬಾ ಫುಲೆ. ಇವರು ಸಮಾನತೆ ಹರಿಕಾರರು ಅಂತೂ ಕೂಡ ನಾವು ಹೇಳ್ಬೋದು. ಜೊತೆಗೆ ಇವರು ಈ ಪ್ರಶ್ನೆಗಳನ್ನು ನಾನು ಹೇಳ್ತಾ ಹೋಗ್ತೇನೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ. ಸೈದ್ಧಾಂತಿಕ ಹೋರಾಟಕ್ಕಾಗಿ ಗುಲಾಮಗಿರಿ ಮತ್ತು ಸೇಟ್ಕರಾಚ ಅಸೂದ್ ಎಂಬ ಗ್ರಂಥವನ್ನು ಬರೆದವರು ಯಾರು ಅಂತ ಪ್ರಶ್ನೆ ಬಂದರೆ ಯಾವುದು? ಗುಲಾಮಗಿರಿ ಅಂದರೆ ಈ ಸೈದ್ಧಾಂತಿಕ ಹೋರಾಟದ ಕುರಿತು, ಅಂದರೆ ಈ ಜನರಲ್ಲಿ ಅಂದರೆ ಸಮಾಜದಲ್ಲಿ ಇರ್ತಕ್ಕಂಥ ಶೋಷಣೆ, ದೌರ್ಬಲ್ಯ ಅಂದರೆ ಈ ಒಂದು ದೌರ್ಜನ್ಯ, ಶೋಷಣೆ ಮತ್ತು ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಇದಾಗಿರ್ತಕ್ಕಂಥ ತುಳಿತಕ್ಕೆ ಒಳಪಟ್ಟಂಥ ಜನರಿಗೋಸ್ಕರವಾಗಿ ಅವರ ಹೋರಾಟದ ಒಂದು ಆಶಯಗೋಸ್ಕರವಾಗಿ ಇವರೇನು ಮಾಡಿದರು? ಈ ಗುಲಾಮಗಿರಿ ಎಂಬ ಗ್ರಂಥವನ್ನು ಮತ್ತು ಸೇಟ್ಕಾರ್ಯ ಚ ಅಸೂದ್ ಎಂಬ ಗ್ರಂಥವನ್ನು ಬರೆದವರು ಯಾರು ಅಂತ ಕೇಳಿದರೆ ಅವಾಗ ಅವರು ಯಾರು? ಜ್ಯೋತಿಬಾ ಫುಲೆ. ಅದಕ್ಕೂ ಉತ್ತರ ಜ್ಯೋತಿಬಾ ಫುಲೆ. ಮಹಾತ್ಮ ಜ್ಯೋತಿಬಾ ಫುಲೆ. ಸಂಕ್ಷಿಪ್ತ ಬರೆದಿರ್ತೀನಿ, ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಯಾರು ಅಂತ ಕೇಳಿ, ಈ ಗ್ರಂಥದ ಕರ್ತರು ಯಾರು ಅಂದರೆ ಜ್ಯೋತಿಬಾ ಫುಲೆ ಅವರು ಬರೆದಂಥ ಗ್ರಂಥಗಳು ಯಾವುವು ಅಂತ ಕೇಳಿದ್ರೆ ಗುಲಾಮಗಿರಿ ಮತ್ತು ಸೇಟ್ಕಾರ್ಯ ಚ ಅಸೂದ್ ಅಂತ ಹೇಳಿ ಇವೆರಡು ಗ್ರಂಥಗಳನ್ನು
ಯಾರು ಬರೆದರು? ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಬರೆದಾರೆ. ನೆಕ್ಸ್ಟ್, ಇವರು ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಯಾವ ಸಮುದಾಯದಲ್ಲಿ ಜನಿಸಿದರು ಅಂತಕ್ಕೆ ಪ್ರಶ್ನೆ ಬಂದರೆ ಮಾಲಿ ಸಮುದಾಯ ಅಂತ ಬರುತ್ತೆ. ಯಾವ ಸಮುದಾಯ ಅಂತ ಕೇಳಿದರೆ ಮಾಲಿ ಸಮುದಾಯದಲ್ಲಿ ಇವರು ಜನನಾಗ್ತಾರೆ. ಸರಿ, ಮಾಲಿ ಸಮಾಜದಲ್ಲಿ ಜನಿಸಿದರೂ ಕೂಡ ತುಳಿತಕ್ಕೊಳಪಟ್ಟಂತಹ ನಿಮ್ನ ವರ್ಗದಲ್ಲಿ, ಅಂದರೆ ಅಸ್ಪೃಶ್ಯರಂತ ಏನು ನಾವು ಹೊರಗೆ ಹಾಕಿದ್ದು, ಸಮಾಜದಿಂದ ಹೊರಗೆ ಹಾಕಿರ್ತಕ್ಕಂಥ ಅವರೆಲ್ಲರಿಗೂ ಕೂಡ ಒಂದು ಸಮಾನತೆಯನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಜೊತೆಗೆ ಅವರು ಒಂದು ಸ್ವತಃ ಒಂದು ಭೂಮಿಯಲ್ಲಿ ಅವರ ಒಂದು ಇರ್ತಕ್ಕಂಥ ಬಾವಿಯಲ್ಲಿ ಎಲ್ಲರಿಗೂ ಕೂಡ ನೀರು ತುಂಬುವಂಥ ಪ್ರಯತ್ನ, ಅಂದರೆ ತುಂಬಿಸಿಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಯಾರು ಮಾಡಿದರು? ಜ್ಯೋತಿಬಾ ಫುಲೆ. ಅಂದರೆ ಅಷ್ಟು ನಿದರ್ಶನ ಆಗಿದ್ದರು ಅನ್ನೋಕ್ಕೆ ಒಂದು ಉದಾಹರಣೆ. ಜೊತೆಗೆ ಇವರ ಪತ್ನಿ ಹೆಸರೇನು? ಜ್ಯೋತಿಬಾ ಫುಲೆ ಅವರ ಪತ್ನಿಯವರ ಹೆಸರೇನು ಅಂತ ಪ್ರಶ್ನೆ ಬಂದರೆ ಅವರೇ ಸಾವಿತ್ರಿಬಾಯಿ ಫುಲೆ. ಇವರು ಭಾರತದ ಪ್ರಥಮ ಒಬ್ಬ ಮಹಿಳಾ ಶಿಕ್ಷಕಿ ಅಂತ ಕೂಡ ನಾವು ಆಚರಣೆ ಮಾಡಿರ್ತಕ್ಕಂಥದ್ದು ನೋಡ್ತೀವಿ. ಅಂದರೆ ಮಹಿಳೆಯರ ಶಿಕ್ಷಕ ದಿನಾಚರಣೆ ಸಾವಿತ್ರಿಬಾಯಿ ಫುಲೆ ಅವರ ಸವಿ ನೆನಪಿಗಾಗಿ ನಾವು ಆಚರಿಸ್ತಕ್ಕಂಥ ವಿಧಾನವನ್ನು ಕೂಡ ನಾವು ನೋಡ್ತಾ ಇದ್ವಿ. ಸರ್, ಇವರರು ಕೂಡಿ ಇಬ್ಬರು ಮತ್ತು ಇವ್ರು ಯಾರು? ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಮತ್ತು ಸಾವಿತ್ರಿಬಾಯಿ ಫುಲೆ ಅವರು ಸಮಾನತೆಗಾಗಿ ಹೋರಾಡಿದಂಥ ಮಹಾನ್ ಚಿಂತಕರು ಅಂತ ಹೇಳ್ಬೋದು, ಸಮಾಜ ಸುಧಾರಕರು ಅಂತಲೂ ಕೂಡ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ಶೂದ್ರರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಶಾಲೆಯನ್ನು ಪ್ರಾರಂಭಿಸಿದಂತಹ ಸಮಾಜ ಸುಧಾರಕರು ಯಾರು ಅಂತ ಪ್ರಶ್ನೆ ಬಂದರೆ ಯಾರ್ಯಾರಿಗೆ? ಶೂದ್ರರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಶಾಲೆಯನ್ನು ತೆರೆದಂತಹ ಒಬ್ಬ ಸಮಾಜ ಸುಧಾರಕರು ಯಾರು ಅಂತ ಪ್ರಶ್ನೆ ಬಂದರೆ ಅದು ಕೂಡ ಜ್ಯೋತಿಬಾ ಫುಲೆ, ಮಹಾತ್ಮ ಜ್ಯೋತಿಬಾ ಫುಲೆ. ಮತ್ತು ಜೊತೆಗೆ ಇವರಲ್ಲದೆ ಇವರ ಪತ್ನಿ ಸಾವಿತ್ರಿಬಾಯಿ ಅವರು, ಅವ್ರ ಬಗ್ಗೆ ಕೂಡ ಪ್ರಶ್ನೆ ಬರುತ್ತೆ. ಏನಂತ ಬರುತ್ತಂದ್ರೆ ಹೆಣ್ಣು ಮಕ್ಕಳಿಗಾಗಿ ವಸತಿ ನಿಲಯವನ್ನು ಪ್ರಾರಂಭಿಸಿದಂತಹ ಮಹಿಳಾ ಸುಧಾರಕಿಯರು ಯಾರು ಅಂತ ಪ್ರಶ್ನೆ ಬಂದ್ರೆ ಯಾರಿಗಾಗಿ? ಮಹಿಳೆಯರಿಗಾಗಿ ವಸತಿ ನಿಲಯವನ್ನು ಪ್ರಾರಂಭಿಸಿದಂತಹ ಸಮಾಜ ಸುಧಾರಕರು ಯಾರು ಅಂತ ಪ್ರಶ್ನೆ ಬಂದರೆ ಅವರೇ ಯಾರು ಅಂತಂದರೆ ಸಾವಿತ್ರಿಬಾಯಿ ಫುಲೆ. ಸಾವಿತ್ರಿಬಾಯಿ ಫುಲೆ ಇವ್ರು ಏನು ಮಾಡಿದರು? ಮಹಿಳೆಯರಿಗಾಗಿ ವಸತಿ ನಿಲಯವನ್ನು ಪ್ರಾರಂಭಿಸ್ತಾರೆ. ಏನು ಮಾಡಿದರು? ವಸತಿ ನಿಲಯ ಅಂದರೆ ಅವರಿಗೆ ಆಶ್ರಯ ಇಲ್ಲದಂಥವರಿಗೆ ವಸತಿ ನಿಲಯವನ್ನು ಕೊಟ್ಟು ಅವ್ರಿಗೇನು ಮಾಡಿದರು? ಶಾಲೆಗಳನ್ನು ಕಲಿಸಿಕೊಡುವಂಥ ಪ್ರಯತ್ನ ಇವರಿರುವರು ಮಹಾನ್ ಚಿಂತಕ, ಅಂದರೆ ಈ ಸಮಾಜ ಸುಧಾರಕರಾಗಿರ್ತಕ್ಕಂಥ ಇವರಿವರು ಕೂಡ ಮಾಡಿದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಪ್ರಶ್ನೆ, ಫುಲೆಯವರ ತತ್ವ ಸಿದ್ಧಾಂತಗಳಿಂದ ಪ್ರೇರಣೆ ಪಡೆದವರು ಯಾರು ಅಂತ ಪ್ರಶ್ನೆ ಬಂದರೆ ಯಾರು? ಫುಲೆಯವರ ತತ್ವ ಸಿದ್ಧಾಂತಗಳಿಂದ ಪ್ರೇರಣೆ ಪಡೆದಂತಹ ಭಾರತದೊಬ್ಬ ಮಹಾನ್ ವ್ಯಕ್ತಿ, ಮಹಾನ್ ಚಿಂತಕರು ಬರ್ತಾರೆ. ಯಾರು ಅಂತ ಕೇಳಿದರೆ ಅವರು ಬೇರೆ ಯಾರು ಅಲ್ಲ, ಭಾರತದ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಪ್ರಶ್ನೆ ಬಂದರೆ ಹೌದಾ? ಈ ಪ್ರಶ್ನೆ ಬಂದರೆ ಅಂದರೆ ಈ ಮಹಾತ್ಮ ಜ್ಯೋತಿಬಾ ಫುಲೆ ಅವರ ತತ್ವಗಳಿಂದ ಪ್ರೇರಣೆ ಪಡೆದಂತಹ ಒಬ್ಬ ಮಹಾನ್ ಚಿಂತಕರು ಯಾರು ಅಂತ ಪ್ರಶ್ನೆ ಈ ಬಹುವಾಕ್ಯದಲ್ಲಿ ಕೇಳಿದರೆ ಆಗ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಜ್ಯೋತಿಬಾ ಫುಲೆ ಅವರ ಈ ಸತ್ಯಶೋಧಕ ಸಮಾಜದ ತತ್ವಗಳಿಂದ ಪ್ರೇರಣೆ ಪಡೆದಂಥ ಒಬ್ಬ ಮಹಾನ್ ಚಿಂತಕರು, ಅಂದರೆ ಈ ಭಾರತದ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅಂತ ಹೇಳ್ಬೋದು. ಹೌದಾ? ನೆಕ್ಸ್ಟ್ ಪ್ರಶ್ನೆ, ಈಗ ಸತ್ಯಶೋಧಕ ಸಮಾಜದ ಬಗ್ಗೆ ಪೂರ್ತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ನೋಡ್ಕೊಂಡಿವಿ. ನಂತರ ಅಲಿಘರ್ ಅಂತ ಬರುತ್ತೆ. ಸರಿ, ಅಲಿಘರ್ ಚಳವಳಿಯ ಪ್ರಶ್ನೆ ನೋಡಿ. ಅಲಿಘರ್ ಚಳವಳಿಯನ್ನು ಯಾರು ಪ್ರಾರಂಭಿಸಿದರು ಮತ್ತು ಏಕೆ ಪ್ರಾರಂಭಿಸಿದರು ಅಂತ ಪ್ರಶ್ನೆ ಬಂದರೆ ಅಂದರೆ ಅಲಿಘರ್ ಚಳವಳಿಯ ನೇತಾರರು ಯಾರು ಅಂತ ಪ್ರಶ್ನೆ ಬಂದರೆ ಸರ್ ಸೈಯದ್ ಅಹಮ್ಮದ್ ಖಾನ್. ಸರ್ ಸೈಯದ್ ಅಹಮ್ಮದ್ ಖಾನ್ ಅಂತೇಳಿ ಇವರು ಏನು ಮಾಡಿದರು? ಈ ಒಂದು ಅಲಿಘರ್ ಚಳವಳಿಯ ನೇತಾರರು ಅಥವಾ ಇದರ ಹೋರಾಟಗಾರರು. ಹಾಗಾದರೆ ಈ ಅಲಿಘರ್ ಚಳವಳಿಯ ಏಕೆ ಪ್ರಾರಂಭಿಸಿದ್ರು? ಇದ್ರ ಉದ್ದೇಶ ಏನು ಅಂತ ಕೇಳಿದ್ರೆ ಈ ಇಸ್ಲಾಂ ಧರ್ಮ ಅಥವಾ ಮುಸ್ಲಿಂ ಬಾಂಧವರಲ್ಲಿ ಯಾರು ಕೆಳವರ್ಗ ಮತ್ತು ಮಧ್ಯಮ ವರ್ಗದಲ್ಲಿರ್ತಕ್ಕಂಥ ತುಳಿತಕ್ಕೊಳಪಟ್ಟಂಥ ಜನರನ್ನು ಮತ್ತು ಅವರಿಗೆ ಒಂದು ಉನ್ನತವಾಗಿರ್ತಕ್ಕಂಥ ವೈಜ್ಞಾನಿಕ ಹಿನ್ನೆಲೆ ಆಧಾರವಾಗಿ ಉನ್ನತವಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಕೊಡೋದ್ರ ಮೂಲಕ ಅವರನ್ನು ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಏನು ಮಾಡೋದು? ಸಮಾಜದ ಮುಖಿಯಾಗಿ ತರುವಂಥ ಪ್ರಯತ್ನವನ್ನು ಮಾಡಿದರು. ಏಕೆ ಅಂತ ಪ್ರಶ್ನೆ ಬರಲ್ಲ. ಬಂದರೆ ಒಟ್ಟು ಈ ಇಸ್ಲಾಂ ಧರ್ಮದಲ್ಲಿರ್ತಕ್ಕಂಥ ತುಳಿತಕ್ಕೊಳಪಟ್ಟಂಥ ಜನರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಲಿಕ್ಕೆ. ಹೌದಾ? ಈ ಪಾಯಿಂಟ್ ಇದ್ದರೆ ಸಾಕು. ಅವ್ರಿಗೆ ಹಕ್ಕುಗಳನ್ನು ಕೊಡುವಂಥ ಪ್ರಯತ್ನ, ಶಿಕ್ಷಣ ಮೇನ್ ಇರೋದು ಶಿಕ್ಷಣ. ನೆಕ್ಸ್ಟ್ ಪ್ರಶ್ನೆ ಇದೇ ಬಗ್ಗೆ 1863ರಲ್ಲಿ ಮಹಮ್ಮದನ್ ಲಿಬರಟಿ ಸೊಸೈಟಿ 1863ರಲ್ಲಿ
ಮಹಮ್ಮದನ್ ಲಿಬರ್ಟಿ ಸೊಸೈಟಿಯನ್ನು ಆರಂಭಿಸಿದವರು ಯಾರು ಅಂತ ಪ್ರಶ್ನೆ ಬಂದರೆ ಅದಕ್ಕೂ ಕೂಡ ಉತ್ತರ ಸರ್ ಸೈಯದ್ ಅಹಮ್ಮದ್ ಖಾನ್. ಎಷ್ಟರಲ್ಲಿ? 1863ರಲ್ಲಿ. ಯಾವುದು? ಮಹಮ್ಮದನ್ ಲಿಬರ್ಟಿ ಸೊಸೈಟಿಯನ್ನು ಆರಂಭಿಸಿದಂತಹ ಸಮಾಜ ಸುಧಾರಕರು ಯಾರು ಅಂತ ಪ್ರಶ್ನೆ ಬಂದರೆ ಅದು ಕೂಡ ಸರ್ ಸೈಯದ್ ಅಹಮ್ಮದ್ ಖಾನ್. ಅಥವಾ ಇದ್ರ ಮೇಲೆ ಪ್ರಶ್ನೆ ಬರ್ಬೋದು. ಏನು ಬರ್ಬೋದು? ಈ ಮಹಮ್ಮದನ್ ಲಿಬರ್ಟಿ ಸೊಸೈಟಿಯು ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳಿದ್ರೆ 1863. ನೆಕ್ಸ್ಟ್ ಪ್ರಶ್ನೆ ಬರ್ತಾ ಇದ್ದೀನಿ. 1875ರಲ್ಲಿ ಮಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಆರಂಭಿಸಿದವರು ಯಾರು ಅಥವಾ ಪ್ರಾರಂಭಿಸಿದವರು ಯಾವುದೋ? 1875ರಲ್ಲಿ ಮಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಆರಂಭಿಸಿದವರು ಯಾರು ಅಂದರೆ ಎಲ್ಲೇ? ಅಲಿಘರ್ದಲ್ಲಿ. ಯಾರು ಅಂತ ಕೇಳಿದರೆ ಪ್ರಶ್ನೆ ಬಂದರೆ ಅದು ಕೂಡ ಸರ್ ಸೈಯದ್ ಅಹಮ್ಮದ್ ಖಾನ್. ಯಾವ ಕಾಲೇಜ್ ಅಂತ ಕರಿತೀವಿ? ಅಲಿಘರ್ನಲ್ಲಿ ಚಲೋ ಆಗ್ತೈತಿ. ಅಲಿಘರ್ ಎಂಬ ಸ್ಥಳದಲ್ಲಿ ಪ್ರಾರಂಭ ಆಗುತ್ತೆ. ಆ ಕಾಲೇಜ್ ಯಾವುದಂದರೆ ಮಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್. ಇಲ್ಲಿ ಮೊದಲು ಏನಾಗಿತ್ತು ಅಂದರೆ ಈ ಕಾಲೇಜು ಹಿಂದೂ ಮತ್ತು ಇಸ್ಲಿಂ ಧರ್ಮದಲ್ಲಿ ಇರ್ತಕ್ಕಂತಹ ಜನರಿಗೂ ಕೂಡ ಒಂದು ಅಧ್ಯಯನ ಮಾಡುವಂಥ ಒಂದು ಕೇಂದ್ರ ಆಗಿತ್ತು. ನಂತರ ಹಂತವಾಗಿ ಬದಲಾಯಿತು ಅನ್ನೋದನ್ನು ನಾವು ನೋಡ್ಬೋದು. ಇದೇ 1875ರಲ್ಲಿ ಪ್ರಾರಂಭವಾದಂಥ ಮಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜು ಮುಂದೆ ಇದೇ ಏನಾಯಿತು ಅಂದರೆ ಇಲ್ಲಿ ಯಾವ್ಯಾವ ವಿಷಯಗಳನ್ನು ಇಲ್ಲಿ ಅಂದರೆ ಅತಿ ಹೆಚ್ಚು ಒತ್ತು ಕೊಡುವಂಥ ಅಂದ್ರೆ ಒಂದು ಯಾವ್ಯಾವ ಅಂತ ಕೇಳಿದಾಗ ಪಾಶ್ಚಿಮಾತ್ಯ ವಿಜ್ಞಾನ ಮತ್ತು ಸಂಸ್ಕೃತಿಗಳ ಚಿಂತನೆಗೆ ಹೆಚ್ಚು ಒತ್ತು ಕೊಡುವಂಥ ಪ್ರಯತ್ನ ಮಾಡಿತು. ಈ ಆಂಗ್ಲೋ ಓರಿಯೆಂಟಲ್ ಕಾಲೇಜು ಯಾವ ವಿಷಯಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟಿತು ಅಂದರೆ ಪಾಶ್ಚಿಮಾತ್ಯದ ವಿಜ್ಞಾನ ಮತ್ತು ಸಾಂಸ್ಕೃತಿಕ ಚಿಂತನೆಗಳ ಬಗ್ಗೆ ಅತ್ಯಂತ ವಿಮರ್ಶಾತ್ಮಕವಾಗಿ ಚಿಂತನೆ ಮಾಡುವಂಥ ಪ್ರಯತ್ನ ಈ ಕಾಲೇಜ್ ಮಾಡುತ್ತೆ. ಇದೇ ಮುಂದೆ ಏನಾಗುತ್ತೆ? ಅಲಿಘರ್ ವಿಶ್ವವಿದ್ಯಾಲಯವಾಗಿ ಅಂದರೆ ಮುಸ್ಲಿಂ ಅಲಿಘರ್ ವಿಶ್ವವಿದ್ಯಾಲಯವಾಗಿ ಮಾರ್ಪಟ್ಟಿತ್ತು. ಎಷ್ಟರಲ್ಲಿ ಈ ಕಾಲೇಜ್ ಪ್ರಾರಂಭ ಆಗಿದೆ? ಯಾವಾಗಂದರೆ 1875ರಲ್ಲಿ. ಮಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಎಲ್ಲಿ ಸ್ಥಾಪಿಸಿದ್ರು ಅಂತ ಕೇಳಿದರೆ ಅಲಿಘರ್ದಲ್ಲಿ. ಎಷ್ಟರಲ್ಲಿ ಪ್ರಾರಂಭ ಆಯಿತು ಅಂದರೆ 1875ರಲ್ಲಿ. ಇಷ್ಟು ಈ ಪ್ರಶ್ನೆಗೆ ಉತ್ತರಿಸಿ ಸಾಕು. ಇದು ಅಲಿಘರ್ ಚಳುವಳಿ. ಅಂದರೆ ಅಲಿಘರ್ ಚಳುವಳಿ ಉದ್ದೇಶ ಏನಾಗಿತ್ತು ಅಂದರೆ ಇಸ್ಲಾಂ ಧರ್ಮದಲ್ಲಿ ಅಂದರೆ ಮಧ್ಯಮದಲ್ಲಿರ್ತಕ್ಕಂಥವ್ರು ಮತ್ತು ಕೆಳವರ್ಗದಲ್ಲಿರ್ತಕ್ಕಂಥ ಮುಸ್ಲಿಂ ಬಾಂಧವರನ್ನು ಸಮಾಜದ ಮುಖಿಯಾಗಿ ಅವರಿಗೂ ಕೂಡ ಶೈಕ್ಷಣಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಅಂದರೆ ಅವ್ರದ್ದು ಏನಾಗಿತ್ತು ಅಂದರೆ ಉದ್ದೇಶ ಸರ್ ಸೈಯದ್ ಅಹಮ್ಮದ್ ಖಾನ್ ಅವ್ರದ್ದು ಏನಂದರೆ ಕುರಾನ್ ಮಾತ್ರ ಪವಿತ್ರವಾಗಿತ್ತು, ಉಳಿದಂಥ ಇತರ ಎಲ್ಲ ಆಚಾರ ವಿಚಾರಗಳು ಕೂಡ ಅನರ್ಘ್ಯ ಅಂತಂದರೆ ಅವು ಅಷ್ಟು ಸೂಕ್ತ ಅಲ್ಲ. ಇದು ಮುಖ್ಯವಾಗಿರ್ತಕ್ಕಂಥ ಕುರಾನೇ ಒಂದು ಉದ್ದೇಶ ಇಟ್ಕೊಂಡು ಅದರ ಆಧಾರದ ಮೇಲಿಂದ ಅವರು ಒಂದು ತತ್ವಗಳನ್ನು ಚಿಂತನೆಗಳನ್ನು ಒಂದು ಕೊಡುವಂಥ ಪ್ರಯತ್ನವನ್ನು ಅವ್ರು ಮಾಡಿದರು ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ 3, ರಾಮಕೃಷ್ಣ ಮಿಷನ್. ಹೌದಾ? ಈ ರಾಮಕೃಷ್ಣ ಮಿಷನ್ ಎಂಬ ಸಂಸ್ಥೆಯನ್ನು ಸ್ಥಾಪಕರು ಯಾರು? ರಾಮಕೃಷ್ಣ ಮಿಷನ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದವರು ಯಾರು ಅಂತಂದು ಕೇಳಿದರೆ ಮತ್ತು ಎಷ್ಟರಲ್ಲಿ ಯಾವ ಸ್ಥಳದಲ್ಲಿ ಅಂತ ಕೇಳಿದರೆ ಈ ರಾಮಕೃಷ್ಣ ಮಿಷನನ್ನು ಸ್ಥಾಪಿಸಿದವರು ಸ್ವಾಮಿ ವಿವೇಕಾನಂದ ಅವರು. ಸಂಕ್ಷಿಪ್ತ ಬರಿತೀನಿ, ಸ್ವಾಮಿ ವಿವೇಕಾನಂದವರು. ಎಲ್ಲಿ ಸ್ಥಾಪಿಸಿದರು ಅಂತ ಕೇಳಿದರೆ ಇದು ಬೇಲೂರಿನಲ್ಲಿ ಅಂತ ಬರುತ್ತೆ. ಎಲ್ಲಿ ಅಂತ ಸ್ಥಳ ಕೇಳಿದಾಗ ಬೇಲೂರು ಎಂಬ ಸ್ಥಳದಲ್ಲಿ ಇದನ್ನು ಸ್ಥಾಪಿಸ್ತಾರೆ. ಕಲ್ಕತ್ತಾದ ಬೇಲೂರು ಅಂತ ಒಂದು ಸ್ಥಳ ಬರುತ್ತೆ, ಅಲ್ಲಿ ಸ್ಥಾಪಿಸಿದ್ರು. ಎಷ್ಟರಲ್ಲಿ ಸ್ಥಾಪಿಸಿದ್ರು ಅಂದರೆ 1897ರಲ್ಲಿ ಈ ಒಂದು ರಾಮಕೃಷ್ಣ ಮಿಷನ್ ಎಂಬ ಸಂಸ್ಥೆಯನ್ನು ಅಸ್ತಿತ್ವಕ್ಕೆ ಬಂತು. ಸ್ಥಾಪಕರು ಯಾರಂದರೆ ಅದೇ ಜಗದ್ವಿಖ್ಯಾತ ಭಾರತದ ಹಿಂದೂ ಧರ್ಮವನ್ನು ಜಗತ್ತಿನ ಮೂಲೆಗೆ ಕೊಂಡೊಯ್ದಂಥ ಮಹಾನ್ ಚಿಂತಕರಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದವರು 1897ರಲ್ಲಿ ಇವರ ಗುರುಗಳಾಗಿರ್ತಕ್ಕಂಥ ರಾಮಕೃಷ್ಣವರ ಹೆಸರಿನಲ್ಲಿ ಈ ರಾಮಕೃಷ್ಣ ಮಿಷನ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು ಅಂತ ಹೇಳ್ಬೋದು. ನೆಕ್ಸ್ಟ್ ಇದ್ರ ಮೇಲೆ ಪ್ರಶ್ನೆ ಬರುತ್ತೆ. ಹಾಗಾದರೆ ಇಲ್ಲಿ ರಾಮಕೃಷ್ಣ ಮಿಷನ್ ಎಂಬ ಸಂಸ್ಥೆ ಎಲ್ಲಿ ಅಂತೇಳಿ ನನಗೆ ಹೇಳಿದೆ. ಎಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳಿದ್ರೆ ಬೇಲೂರಿನಲ್ಲಿ ಈ ರಾಮಕೃಷ್ಣ ಮಿಷನ್ ಸಂಸ್ಥೆ ಸ್ಥಾಪನೆ ಆದರೆ ಉತ್ತರಾಂಚಲದ ಆಲ್ಮೋರಾದ ಬಳಿ ಇರತಕ್ಕಂತಹ ಮಯಾವತಿ ಅಂತ ಹೇಳಿ ಒಂದು ಸ್ಥಳ ಇದೆ. ಈ ಮಯಾವತಿ ಎಂಬಲ್ಲಿ ಈ ರಾಮಕೃಷ್ಣ ಮಠವನ್ನು ಸ್ಥಾಪಿಸಲಾಗಿದೆ. ಕೇಳಿದರೆ ರಾಮಕೃಷ್ಣ ಮಠ ಎಲ್ಲಿ ಸ್ಥಾಪಿಸಿದೆ ಅಂತ ಪ್ರಶ್ನೆ ಬಂದರೆ ಕೇಳಲ್ಲ. ಅದನ್ನೇನು ಕೇಳಿದರೆ ಈ ಮಠವನ್ನು ಎಲ್ಲಿ ಅಂತಂದರೆ ಉತ್ತರಾಂಚಲದಲ್ಲಿರ್ತಕ್ಕಂತಹ ಅಲ್ಮೋರಾದ ಅಂತ ಬರುತ್ತೆ. ಆಲ್ಮೋರಾದ ಬಳಿ ಇರ್ತಕ್ಕಂಥ ಮಯಾವತಿ ಅಂತ ಹೇಳಿ ಮಯಾವತಿ ಅಂತಿದೆ. ಆ ಮಯಾವತಿ ಎಂಬ ಸ್ಥಳದಲ್ಲಿ ಈ ರಾಮಕೃಷ್ಣ ಮಠವನ್ನು ಸ್ಥಾಪಿಸ್ತಾರೆ. ರಾಮಕೃಷ್ಣ ಮಿಷನ್ ಎಲ್ಲಿ ಅಂತ ಕೇಳಿದರೆ ಬೇಲೂರಿನಲ್ಲಿ. ಈ ಬೇಲೂರು ಅನ್ನೋ ಸ್ಥಳದಲ್ಲಿ ರಾಮಕೃಷ್ಣ ಮಿಷನ್ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ನೆಕ್ಸ್ಟ್ ಪ್ರಶ್ನೆ, ವಿವೇಕಾನಂದರು ಜನರಿಗೆ ಮೊದಲು ವಿದ್ಯೆಯನ್ನು ನೀಡಬೇಕು, ನಂತರ ಅವರೇ ಸಮಾಜವನ್ನು ಸುಧಾರಿಸುತ್ತಾರೆ ಅಥವಾ ಅವರೇ ಸುಧಾರಣೆಯನ್ನು ತರುವಂಥ ಪ್ರಯತ್ನ ಮಾಡ್ತಾರೆ. ಅಂದರೆ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ
ವಿವೇಕಾನಂದರ ಒಂದು ಆಶಯ ಏನಾಗಿತ್ತು ಅಂದರೆ ಪ್ರತಿಯೊಬ್ಬ ಜನರಿಗೆ, ಪ್ರತಿಯೊಬ್ಬ ಮಾನವನಿಗೆ ಮೊದಲು ವಿದ್ಯಾರ್ಜನೆಯನ್ನು ಕೊಡಬೇಕು, ಅಂದರೆ ಶಿಕ್ಷಣವನ್ನು ಕೊಡಬೇಕು. ಕೊಟ್ಟಾಗ ನಂತರ ಅವ ಏನಾಗ್ತಾನೆ, ಅವನೇ ಸುಧಾರಿಸುವಂಥ, ಅಂದರೆ ಸುಧಾರಿಸುವಲ್ಲಿ ಅವನ ಪ್ರಯತ್ನ ಅತ್ಯಂತ, ಅಂದರೆ ಸುಧಾರಣೆಯನ್ನು ಬಯಸುತ್ತಾನೆ ಅಂಥೇಳಿ ಒತ್ತು ಕೊಟ್ಟಂಥ ಸಮಾಜ ಸುಧಾರಕರು ಯಾರು ಅಂತ ಕೇಳಿದರೆ ಸ್ವಾಮಿ ವಿವೇಕಾನಂದರು. ನೆಕ್ಸ್ಟ್ ಪ್ರಶ್ನೆ, ಕತ್ತಲಲ್ಲಿರುವವರಿಗೆ, ಅಂದರೆ ಮೌಢ್ಯದಲ್ಲಿರ್ತಕ್ಕಂಥ, ಅಂಧಕಾರದಲ್ಲಿರ್ತಕ್ಕಂಥ ಜನರಿಗೆ, ಅಂದರೆ ಈ ಮೌಢ್ಯದಲ್ಲಿರ್ತಕ್ಕಂಥವ್ರಿಗೆ ಅಥವಾ ಈ ಕತ್ತಲೆಯಲ್ಲಿರುವಂಥವರಿಗೆ ಬೆಳಕು ನೀಡುವುದೇ ಧರ್ಮ. ಯಾವ ಧರ್ಮ ಅಂಧಕಾರದಿಂದ ಜ್ಞಾನದ ಕಡೆಗೆ ಕೊಂಡೊಯ್ತಾ ಇದೆ, ಯಾವನನ್ನು ಅಜ್ಞಾನದಿಂದ ಜ್ಞಾನ ಅಂದರೆ ಸುಜ್ಞಾನದ ಕಡೆಗೆ ಕೊಂಡೊಯ್ತಕ್ಕಂಥದ್ದು ಯಾವುದಿದೆ ಅದು ಧರ್ಮ ಅಂತ ಹೇಳ್ತಾರೆ. ಅದುವೇ ಧರ್ಮ, ಇಲ್ಲದಿದ್ದರೆ ಅದು ಧರ್ಮವಲ್ಲ ಅಂತ ಹೇಳಿದಂಥವ್ರು ಯಾರು ಅಂತ ಪ್ರಶ್ನೆ ಬಂದರೆ, ಕತ್ತಲೆಯಲ್ಲಿರುವವರಿಗೆ ಅಂದರೆ ಮೌಢ್ಯದಲ್ಲಿರ್ತಕ್ಕಂಥವ್ರಿಗೆ ಬೆಳಕು ನೀಡುವುದೇ ಧರ್ಮ, ಇಲ್ಲದಿದ್ದರೆ ಅದು ಧರ್ಮವಲ್ಲ ಅಂತ ಹೇಳಿದವರು ಯಾರು ಅಂತ ಕೇಳಿದರೆ ಅದು ಕೂಡ ಸ್ವಾಮಿ ವಿವೇಕಾನಂದ ಅವರು. ಸಂಕ್ಷಿಪ್ತ ಬರೆದಿರ್ತೀನಿ, ಸ್ವಾಮಿ ವಿವೇಕಾನಂದರು. ನೆಕ್ಸ್ಟ್ ಪ್ರಶ್ನೆ, ಯಾರ ಆತ್ಮ ಬಡವರಿಗಾಗಿ ಮೀಸಲಿಡುವುದೇ ಅವನೇ ಮಹಾತ್ಮ, ಇಲ್ಲ ಅವನು ದುರಾತ್ಮ, ಹೇಳಿದಂಥವ್ರು ಯಾರು ಅಂತ ಕೇಳಿದರೆ ಅದು ಕೂಡ ಸ್ವಾಮಿ ವಿವೇಕಾನಂದವರು. ನೋಡು ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ. ಸ್ವಾಮಿ ವಿವೇಕಾನಂದ, ಸಂಕ್ಷಿಪ್ತ ಬರೆದಿರ್ತೀನಿ, ಸ್ವಾಮಿ ವಿವೇಕಾನಂದರು ಏನು ಹೇಳ್ತಾನೆ, ಯಾರ ಆತ್ಮ ಬಡವರಿಗಾಗಿ, ಅಂದರೆ ಯಾರು ನಿರ್ಗತಿಕರಿರ್ತಾರೆ, ಬಡವರಿರ್ತಾರೆ, ಅವರಿಗಾಗಿ ಯಾರು ಅವರ ಒಂದು ಮನ ಮಿಡಿತದೆ, ಅಂದರೆ ಆತ್ಮ ಮಿಡಿತಾ ಇದೋ ಅವನೇ ಮಹಾತ್ಮ, ಇಲ್ಲದಿದ್ದರೆ ಅವನು ದುರಾತ್ಮ ಅಂತ ಹೇಳಿದಂಥ ಚಿಂತಕರು ಯಾರು, ಸಮಾಜ ಸುಧಾರಕರು ಯಾರು ಅಂತ ಕೇಳಿದರೆ ಅವರೇ ಸ್ವಾಮಿ ವಿವೇಕಾನಂದ ಅವರು. ನೆಕ್ಸ್ಟ್ ಪ್ರಶ್ನೆ, ಇವರು ಚಿಕಾಗೋದಲ್ಲಿ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದರು. ಹಾಗಾದರೆ ಆ ಇಸ್ವಿ ಕೇಳಿದ್ರೆ ಯಾವ ವರ್ಷದಲ್ಲಿ ಅಮೇರಿಕಾದಲ್ಲಿ ಇರ್ತಕ್ಕಂಥ ಒಂದು ಸ್ಥಳದಲ್ಲಿ, ಅಂದರೆ ಒಂದು ಚಿಕಾಗೋದಲ್ಲಿ ನಡೆರ್ತಕ್ಕಂಥ ಸಮ್ಮೇಳನ ನಡೀತೈತಿ, ಅದು ಎಷ್ಟರಲ್ಲಿ ಅಂತ ಪ್ರಶ್ನೆ ಬಂದರೆ 1893ರಲ್ಲಿ. ಅಲ್ಲಿ ಯಾವ ಒಂದು ಬರೀ ಕೇವಲ ಇರ್ತಕ್ಕಂಥ ಒಂದು ಎಷ್ಟು ಧ್ವನಿ ಅಂತಂದರೆ ಇರ್ತಕ್ಕಂಥ ಬಾಂಧವ್ಯ, ಅಂದರೆ ಭಾವನೆಯನ್ನು ವ್ಯಕ್ತಪಡಿಸುವಾಗ ಅವರು ಅತ್ಯಂತ ಪ್ರೀತಿಯ ನನ್ನ ಅಮೇರಿಕ ದೇಶದಲ್ಲಿರ್ತಕ್ಕಂತಹ ಸಹೋದರ ಮತ್ತು ಸಹೋದರಿ ಎಂಬ ಭಾಷಣದ ಆರಂಭಿಕ ಒಂದು ಪದಗಳ ಮೂಲಕ ಇಡೀ ಅಮೇರಿಕ ಜನತೆಯನ್ನು ಮುಗ್ಧ ಮಾಡಿರ್ತಕ್ಕಂಥ ಘಟನೆಯನ್ನು ನಾವು ನೋಡ್ತೀವಿ. ಇದಲ್ಲದೆ ಇನ್ನೊಂದು ಕೂಡ ಬರುತ್ತೆ, ಹಾಗೆ ಇದೇ ರೀತಿಯಾಗಿ ಇನ್ನೊಂದು ಒಂದು ಸಭೆ ಇರುತ್ತೆ. ಆ ಸಭೆ ಎಲ್ಲಿ ಅಂತ ಕೇಳಿದ್ರೆ ಅದು 1900ರಲ್ಲಿ ನಡೀತೈತಿ. ಅದು ಎಲ್ಲಿ ಅಂತ ಕೇಳಿದ್ರೆ ಪ್ಯಾರಿಸ್ನ ಕಾಂಗ್ರೆಸ್ ಆಫ್ ರಿಲಿಜಿಯನ್ಸ್ ಅಂತ ಬರುತ್ತೆ. ಅಲ್ಲಿ ನಡೆದಂಥ ಈ ಎರಡು ಘಟನೆಗಳು ಇಡೀ ಜಗತ್ತಿಗೆ ಬೆಳಕನ್ನು ನೀಡಿದಂಥದ್ದು. ಇವೆರಡು ಘಟನೆಗಳು ಮುಖ್ಯವಾಗಿ ಸ್ವಾಮಿ ವಿವೇಕಾನಂದರು ಭಾರತದ ಹಿಂದೂ ಧರ್ಮ ಏನಿದೆ, ಆ ಹಿಂದೂ ಧರ್ಮದ ತತ್ವ ಸಿದ್ಧಾಂತಗಳು ಏನು ಅನ್ನೋದನ್ನು ಜಗತ್ತಿನ ಇತರ ಮೂಲೆಗೆ ಹಬ್ಬಿಸಿದಂಥ ಕೀರ್ತಿ ಇವೆರಡು ಘಟನೆಗಳಿಂದ ಇವರು ಇಡೀ ಜಗತ್ತಿನ ಬೆಳಕಾಗಿಕೊಂಡರು ಅಂತ ನಾವು ಹೇಳ್ಬೋದು. ಯಾವುದು, ಒಂದು 1893ರಲ್ಲಿ ಚಿಕಾಗೋದ ಧರ್ಮದಲ್ಲಿ ನಡೆದಂಥ ವಿಶ್ವಧರ್ಮ ಸಮ್ಮೇಳನ, ಅದು ಸೆಪ್ಟೆಂಬರ್ ತಿಂಗಳಲ್ಲಿ ಆಯೋಜನೆ ಆಗಿರ್ತೈತಿ. ಹಾಗೆ 1900ರಲ್ಲಿ, ಅಂದರೆ ಇದು 1893, ಇದು 1900ರಲ್ಲಿ ಪ್ಯಾರಿಸ್ನಲ್ಲಿ, ಅಂದರೆ ಫ್ರಾನ್ಸ್ ದೇಶದ ಪ್ಯಾರಿಸ್ ಅಂತ ಬರ್ತಾ, ಆ ಪ್ಯಾರಿಸ್ನ ಕಾಂಗ್ರೆಸ್ ಆಫ್ ರಿಲಿಜನ್ಸ್ ಎಂಬ ಸ್ಥಳದಲ್ಲಿ, ಅಂದರೆ ರಿಲಿಜನ್ ಅಂತಿದೆ, ಅಲ್ಲಿಯೂ ಕೂಡ ಅಷ್ಟೇ ಮುಗ್ಧವಾಗಿ ಇಡೀ ಫ್ರಾನ್ಸ್ ದೇಶದ ಜನತೆಯನ್ನು ಮುಗ್ಧವಾಗಿ ಮಾಡಿರ್ತಕ್ಕಂಥ ಒಂದು ವೇದಿಕೆ ಅಂತ ಹೇಳ್ಬೋದು. ಅದು 1900ರಲ್ಲಿ ನಡೆದಿದೆ. ಎಲ್ಲೆಂದರೆ ಪ್ಯಾರಿಸ್ನಲ್ಲಿ. ಇವೆರಡು ಸ್ವಾಮಿ ವಿವೇಕಾನಂದರ ಒಂದು ದಿಕ್ಕನ್ನು, ಅಂದರೆ ಈ ಜಗತ್ತಿಗೆ ಸಂದೇಶ ನೀಡಿದಂಥ ಎರಡು ಪ್ರಮುಖ ಸ್ಥಳ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಇವರು ಯಾವಾಗ 1893ಕ್ಕಿಂತ ಮುಂಚೆ ಅದೇ ಕರ್ನಾಟಕದಲ್ಲಿರ್ತಕ್ಕಂಥ ಅದು ಮೈಸೂರಿನ ಒಡೆಯರ ಆಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಾರೆ. ಮೈಸೂರಿನ ಒಡೆಯರಲ್ಲಿ ಆಗ ಇದ್ದಂತಹ ಒಡೆಯರು ಯಾರು ಅಂತ ಪ್ರಶ್ನೆ ಬಂದರೆ ಅವರು ಬೇರೆ ಯಾರು ಅಲ್ಲ, 10ನೇ ಚಾಮರಾಜ ಒಡೆಯರು. ಇಲ್ಲಿ ಬರೆದಿರ್ತೀನಿ, 10ನೇ ಚಾಮರಾಜ ಒಡೆಯರು. ಅಂದರೆ ಇವರು ಅತಿಥಿಯಾಗಿ ಎಲ್ಲಿ ಬಂದಿರ್ತಾರೆ, ಮೈಸೂರಿನ ಅರಮನೆಗೆ, ಅಂದರೆ ಮೈಸೂರಿನ ಒಂದು ಸಂಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಆಗ ಭೇಟಿ ಕೊಟ್ಟಾಗ ಇದ್ದಂತಹ ಮೈಸೂರಿನ ಒಡೆಯರು ಯಾರು ಅಂತ ಪ್ರಶ್ನೆ ಬಂದರೆ 10ನೇ ಚಾಮರಾಜ ಒಡೆಯರು. ಹೌದಾ? ಈ ಪ್ರಶ್ನೆ ನೋಡಿ, ಮೈಸೂರಿನ ಅತಿಥಿಯಾಗಿ, ಅಂದರೆ ಈ ವಿಶ್ವಧರ್ಮ ಸಮ್ಮೇಳನ ಹೋಗೋಕ್ಕಿಂತ ಪೂರ್ವದಲ್ಲಿ ಅವರು ಏನು ಮಾಡಿರ್ತಾರೆ, ಇಲ್ಲೇ ಈ ಮೈಸೂರಿಗೆ ಭೇಟಿ ಅತಿಥಿಯಾಗಿ ಕೊಟ್ಟಿರ್ತಾರೆ. ಆಗ 10ನೇ ಚಾಮರಾಜ ಒಡೆಯರವರ ಆಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ನೋಡು, ಅಂದರೆ ಅಮೇರಿಕ ಹೋಗೋಕ್ಕಿಂತ ಪೂರ್ವದ ಎಲ್ಲೇ ಈ ಚಿಕಾಗೋದ ವಿಶ್ವಧರ್ಮ ಸಮ್ಮೇಳನ ಹೋಗೋಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಭೇಟಿಯಾಗಿದ್ದರು ಅಂತ ಪ್ರಶ್ನೆ ಬಂದರೆ ಅವಾಗಿದ್ದಂತಹ ಒಡೆಯರು ಯಾರಂದರೆ 10ನೇ ಚಾಮರಾಜ ಒಡೆಯರು. ಯಾವ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು ಅಂದರೆ ಅದು ನಮ್ಮ ಕರ್ನಾಟಕದಲ್ಲಿ ಬರ್ತಕ್ಕಂಥ ಮೈಸೂರಿನ ಸಂಸ್ಥಾನಕ್ಕೆ ಅಂತ ಹೇಳ್ಬೋದು. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ, ಯಾರ ಸಲಹೆ ಅಂತೆ ಮೈಸೂರಿನಲ್ಲಿ 10ನೇ ಚಾಮರಾಜ ಒಡೆಯರವರು ಅಸ್ಪೃಶ್ಯರ ವರ್ಗದವರಿಗೆ ಶಾಲೆಯನ್ನು ಆರಂಭಿಸಿದರು? ಪ್ರಶ್ನೆ ನೋಡಿ, ಅಂದರೆ ಮೈಸೂರಿನ ಒಡೆಯರು, ಅಂದರೆ ಯಾವ ಒಡೆಯರು, 10ನೇ ಚಾಮರಾಜ ಒಡೆಯರವರು
ಯಾರ ಸಲಹೆಯಂತೆ ಅಂದರೆ ಯಾರ ಮಾರ್ಗದರ್ಶನದಂತೆ ಅವ್ರು ಏನು ಮಾಡಿದರು, ಅಸ್ಪೃಶ್ಯರ ವರ್ಗದವರಿಗೆ ಶಾಲೆಯನ್ನು ಆರಂಭಿಸಿದರು ಅಂತ ಪ್ರಶ್ನೆ ಬಂದರೆ ಅದು ಕೂಡ ಸ್ವಾಮಿ ವಿವೇಕಾನಂದ ಅವರು. ಸ್ವಾಮಿ ವಿವೇಕಾನಂದವರ ಆಶೆಯಂತೆ, ಸಲಹೆಯಂತೆ ವಿವೇಕಾನಂದವರು ಇವರ ಒಂದು ಸಲಹೆಯಂತೆ, ಇವರ ಆಶೆಯಂತೆ ಅವ್ರು ಏನು ಮಾಡಿದರು, ಮೈಸೂರಿನಲ್ಲಿ ಅಸ್ಪೃಶ್ಯರ ವರ್ಗ ಅಂದರೆ ನಿಮ್ನ ವರ್ಗ ಅಂತ ನಾವೇನು ಹೇಳ್ತೀವಲ್ಲ, ಈ ಅಸ್ಪೃಶ್ಯ ವರ್ಗದವರಿಗೆ ಏನು ಮಾಡಿದರು, ಶಾಲೆಯನ್ನು ಪ್ರಾರಂಭಿಸಿದ್ದಾರೆ. ಯಾರು ಅವಾಗ ಆರಂಭಿಸಿದಂತಹ ಒಡೆಯರು ಯಾರು ಅಂತ ಪ್ರಶ್ನೆ ಬಂದರೆ 10ನೇ ಚಾಮರಾಜ ಒಡೆಯರ್ ಅಂತ ಹೇಳಬೇಕು. ಯಾರ ಸಲಹೆಯಂತೆ ಅಥವಾ ಯಾರ ಮಾರ್ಗದರ್ಶನ ಅಂತ ಪ್ರಶ್ನೆ ಬಂದರೆ ಸ್ವಾಮಿ ವಿವೇಕಾನಂದರು ಅಂತ ನಾವು ಉತ್ತರಿಸಬೇಕು. ನೆಕ್ಸ್ಟ್ ಪ್ರಶ್ನೆ, ಸ್ವಾಮಿ ವಿವೇಕಾನಂದವರು ಯಾವ ಚಿಂತನೆಗಳನ್ನು ಒಳಗೊಂಡಂತಹ ಒಂದು ಕೃತಿಗಳನ್ನು ರಚನೆ ಮಾಡಿದರು ಅಂತ ಕೇಳಿದ್ರೆ ಭಕ್ತಿ ಯೋಗ, ಜ್ಞಾನಯೋಗ, ಕರ್ಮಯೋಗ, ರಾಜಯೋಗ ಈ 4 ಅಂಶಗಳನ್ನು ಇಟ್ಕೊಂಡು, ಯಾವುದು ಭಕ್ತಿ ಯೋಗ, ಜ್ಞಾನಯೋಗ, ಕರ್ಮಯೋಗ, ರಾಜಯೋಗ ಇವು ಒಳಗೊಂಡಂತಹ ಒಂದು ಅಂಶಗಳನ್ನು ಇಟ್ಕೊಂಡಂತಹ ಕೃತಿಗಳು ರಚಿಸಿದ್ರು. ಈ ಕೃತಿಯನ್ನು ರಚಿಸಿದವರು ಯಾರು ಅಂತ ಕೇಳಿದರೆ ಅದು ಸ್ವಾಮಿ ವಿವೇಕಾನಂದ ಅವರು. ಕೇಳಿದ್ರೆ ಈ ಉದಾಹರಣೆಗೆ ಇವು 4 ಇರ್ತವೆ, 4ರಲ್ಲಿ ಒಂದು ಹಾಕ್ತಾನೆ, ತೆಗೆದು ಹಾಕಿಬಿಟ್ಟು ಏನು ಮಾಡ್ತಾನೆ, ಈಗ ಭಕ್ತಿ ಯೋಗ, ಜ್ಞಾನಯೋಗ, ಕರ್ಮಯೋಗ ಅಂತ ಹಾಕ್ತಾನೆ, ಇನ್ನೊಂದು ಬೇರೆ ಹಾಕಿಬಿಡ್ತಾನೆ. ಅವಾಗ ಈ ಇಲ್ಲದು ಯಾವುದು ಅಂತ ಪ್ರಶ್ನೆ ಬಂದಾಗ ಅವಾಗ ನಾವು ಸೂಕ್ತವಾಗಿ ಅಂದರೆ ಈ ರಾಜಯೋಗ ಅಂತಿದೆ, ಇವು 4 ಇರಬೇಕು. ಯಾವುದು, ಮೊದಲು ಭಕ್ತಿ ಇರಬೇಕು, ನಂತರ ಜ್ಞಾನ ಹೊಂದಿರಬೇಕು, ಕರ್ಮ ಇರಬೇಕು, ರಾಜಯೋಗ. ಇವು 4 ಯೋಗಗಳನ್ನು ಒಳಗೊಂಡಂತಹ ಕೃತಿಗಳನ್ನು ಸ್ವಾಮಿ ವಿವೇಕಾನಂದವರು ರಚಿಸಿದರು ಅಂತ ಪ್ರಶ್ನೆ ಕೇಳಿದಾಗ ಅದನ್ನು ಉತ್ತರಿಸ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಸ್ವಾತಂತ್ರ್ಯವೆಂದರೆ ಅದು ಸಾಮಾಜಿಕ ಸಮಾನತೆಯೂ ಕೂಡ ಹೌದು ಅಂತ ಹೇಳಿದಂಥ ಸಮಾಜ ಸುಧಾರಕರು ಯಾರು ಅಂತಂದರೆ, ಸ್ವತಂತ್ರ ಅನ್ನೋದು ಕೇವಲ ಬರೇ ನಾವು ಹೋರಾಟ ಮಾಡೋದಲ್ದ, ಅದು ಸಾಮಾಜಿಕವಾಗಿ ಸಮಾನತೆ ಆಗಬೇಕು. ನೋಡು, ಎಲ್ಲಿ ಸಮಾಜದಲ್ಲಿ ಸಮಾನತೆ ಇರ್ತೈತಿ ಅದು ಸ್ವತಂತ್ರ ಅಂತ ಹೇಳಿದಂಥ ಸಮಾಜ ಸುಧಾರಕರು ಯಾರು ಅಂತ ಕೇಳಿದರೆ ಇದು ಕೂಡ ಸ್ವಾಮಿ ವಿವೇಕಾನಂದರು. ಹೀಗೆ ಅವರು ನಿಮ್ನ ವರ್ಗದವರಿಗೆ, ಅಸ್ಪೃಶ್ಯರಿಗೆ ಮತ್ತು ಮಹಿಳೆಯರಿಗೆ ಒತ್ತು ಕೊಟ್ಟು ಭಾರತದ ಭವ್ಯ ಒಂದು ಸ್ವತಂತ್ರ ಹೋರಾಟಕ್ಕೆ ಮತ್ತು ಭಾರತದ ಪ್ರಗತಿದತ್ತ ಕೊಂಡೊಯ್ಯುವಲ್ಲಿ ಸ್ವಾಮಿ ವಿವೇಕಾನಂದರ ಪಾತ್ರವೂ ಕೂಡ ಅತ್ಯಂತ ಪ್ರಮುಖವಾಗಿತ್ತು ಅಂತ ನಾವು ಗಮನಿಸ್ಬೋದು. ಇಷ್ಟು ಈ ರಾಮಕೃಷ್ಣ ಮಿಷನ್. ಮತ್ತು ಈ ರಾಮಕೃಷ್ಣ ಮಿಷನ್ ಬಗ್ಗೆ ಹೇಳಬೇಕಂದ್ರೆ ನಾವು ಈ ರಾಮಕೃಷ್ಣ ಪರಮಹಂಸರು ಅತ್ಯಂತ ಒಳ್ಳೆಯ ಆಧ್ಯಾತ್ಮಿಕ ಚಿಂತಕರು. ಅಲ್ಲೇ ಆ ಒಂದು ಕಲ್ಕತ್ತದ ಕಾಳಿ ದೇವಿ ಅಂತಿರ್ತಾರೆ, ಆ ಕಾಳಿ ದೇವತೆಯಲ್ಲಿ ಅಂದರೆ ಉಗ್ರವಾಗಿರ್ತಕ್ಕಂತಹ ಕಾಳಿಯನ್ನೇ ಪ್ರತ್ಯಕ್ಷವಾಗಿ ಒಂದು ದರ್ಶನವನ್ನು ಪಡೆದಂತಹ ಮಹಾನ್ ಚಿಂತಕರು ಅಂತ ಹೇಳ್ಬೋದು. ಅವ್ರ ಬಗ್ಗೆ ಅವರ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಶಿಷ್ಯ ಅಂದರೆ ದೇವರು ಎಲ್ಲಿದ್ದಾನೆ ಎಂಬ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟವರೇ ರಾಮಕೃಷ್ಣ ಪರಮಹಂಸರು. ಅಷ್ಟು ಆಧ್ಯಾತ್ಮಿಕ ಚಿಂತನೆಗಳಿಗೆ ಅವರು ಮಾರಿ ಹೋಗಿ ಸ್ವಾಮಿ ವಿವೇಕಾನಂದರವರ ಅತ್ಯಂತ ಶಿಷ್ಯರಾಗಿ ಅವರು ಇಡೀ ಒಂದು ತತ್ವ ಸಿದ್ಧಾಂತಗಳನ್ನು ಜಗತ್ತಿನ ಮೂಲೆ ಮೂಲೆಗೂ, ಭಾರತ ದೇಶದ ಹಿಂದೂ ಧರ್ಮವನ್ನು ಹೊರಗಡೆ ಜಗತ್ತಿನ ಮೂಲೆ ಮೂಲೆಗೂ ಹಬ್ಬಿಸಿದಂಥ ಕೀರ್ತಿ ಯಾರು ಇದ್ದರೆ ಅದು ಸ್ವಾಮಿ ವಿವೇಕಾನಂದರು ಅಂತ ಹೇಳ್ಬೋದು. ಇಷ್ಟು ಆ ರಾಮಕೃಷ್ಣ ಮಿಷನ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬಂದರೆ ಉತ್ತರಿಸಬೇಕು. ನೆಕ್ಸ್ಟ್ ಪ್ರಶ್ನೆ, ಥಿಯಾಸಾಫಿಕಲ್ ಸೊಸೈಟಿ ಅಥವಾ ಇದನ್ನೇ ಏನಂತ ಹೇಳ್ತೀವಿ ನಾವು, ಬ್ರಹ್ಮ ವಿದ್ಯಾ ಸಮಾಜ ಅಂತ ಕರೀತಾರೆ. ಥಿಯಾಸಾಫಿಕಲ್ ಸೊಸೈಟಿಯು ಎಷ್ಟರಲ್ಲಿ ಸ್ಥಾಪನೆ ಆಯಿತು, ಸ್ಥಾಪಿಸಿದವರು ಯಾರು, ಯಾವ ಸ್ಥಳದಲ್ಲಿ ಅಂದರೆ ಫಸ್ಟ್ ಮೂಲ ಅಂತ ಕೇಳಿದಾಗ ಇದು ಸ್ಥಾಪನೆ ಆಗಿದ್ದು 1875ರಲ್ಲಿ. ಎಲ್ಲಿ ಅಂತ ಕೇಳಿದ್ರೆ ಅಮೇರಿಕಾ ದೇಶದ ನ್ಯೂಯಾರ್ಕ್ ನಗರದಲ್ಲಿ ಸ್ಥಾಪನೆ ಆಗುತ್ತೆ. ಮೂಲ ಸ್ಥಾಪಕರು ಅಂದರೆ ಅದರ ಮೂಲ ಫಸ್ಟ್ ಫೌಂಡರ್ ಅಂದರೆ ಅದರ ಮೂಲ ತಳಪಾಯ ಹಾಕಿದವರು ಸ್ಥಾಪಕರು ಯಾರು ಅಂತ ಕೇಳಿದ್ರೆ ಅಮೇರಿಕಾ ದೇಶದ ಕರ್ನಲ್ ಅಲ್ಕಾಟ್. ಇಲ್ಲಿ ಬರೆದಿರ್ತೀನಿ ಸಂಕ್ಷಿಪ್ತವಾಗಿ, ಅಮೇರಿಕಾ ದೇಶದ ಕರ್ನಲ್ ಅಲ್ಕಾಟ್. ಇದೆ ನೋಡಿ, ಆಲ್ಕಾಟ್ ಅದು ಇದೆ ಆಲ್ಕಾಟ್. ಇನ್ನೊಂದು ರಷ್ಯಾ ದೇಶದ ಮೇಡಮ್ ಬ್ಲಾವಟ್ಸ್ಕಿ ಅಂತ ಬರುತ್ತೆ, ಮೇಡಮ್ ಬ್ಲಾವಟ್ಸ್ಕಿ. ಇವರು ಏನು ಮಾಡಿದರು, ಈ ಥಿಯಾಸಾಫಿಕಲ್ ಸೊಸೈಟಿಯ ಸ್ಥಾಪಕರು ಯಾರು, ಅಮೇರಿಕಾ ದೇಶದ ಕರ್ನಲ್ ಆಲ್ಕಾಟ್ ಮತ್ತು ರಷ್ಯಾ ದೇಶದ ಮೇಡಮ್ ಬ್ಲಾವಟ್ಸ್ಕಿ ಈ ಥಿಯಾಸಾಫಿಕಲ್ ಸೊಸೈಟಿಯ ಸ್ಥಾಪಕರು. ಎಷ್ಟರಲ್ಲಿ ಸ್ಥಾಪಿಸಿದಂದರೆ ನ್ಯೂಯಾರ್ಕ್ ನಗರದಲ್ಲಿ 1875ರಲ್ಲಿ. ಹಾಗಾದರೆ ಇದರದ್ದು ಒಂದು ದಯಾನಂದ ಸರಸ್ವತಿಯವರ ಅಪೇಕ್ಷೆಯ ಮೇರೆಗೆ, ಅವರ ಒಂದು ಸಲಹೆಯ ಮೇರೆಗೆ ಭಾರತದಲ್ಲಿ ಇದರ ಒಂದು ಕೇಂದ್ರ ಕಚೇರಿಯನ್ನು ಕೂಡ ತೆರೆದರು. ಅದು ಎಷ್ಟರಲ್ಲಿ ಅಂತ ಕೇಳಿದರೆ ಪ್ರಶ್ನೆ ಬಂದರೆ 1886ರಲ್ಲಿ. ಅದು ಯಾವ ಸ್ಥಳದಲ್ಲಿ ಅಂತ ಕೇಳಿದರೆ ಅಡ್ಯಾರ ಅಂತ ಬರುತ್ತೆ ಅಥವಾ ಅಡಿಯಾರ, ಎಲ್ಲೇ ಅಡ್ಯಾರ ಅಂತ ಬರುತ್ತೆ. ಆ ಸ್ಥಳದಲ್ಲಿ ಇದು ಏನು ಮಾಡಿದರು, ಒಂದು ಭಾರತದಲ್ಲಿ ಈ ಥಿಯಾಸಾಫಿಕಲ್ ಸೊಸೈಟಿಯ ಒಂದು ಕಚೇರಿ, ಕೇಂದ್ರ ಕಚೇರಿಯನ್ನು ತೆರೆದರು. ಎಷ್ಟರಲ್ಲಿ ಅಂತ ಕೇಳಿದ್ರೆ 1886ರಲ್ಲಿ. ಸರಿ, ನೆಕ್ಸ್ಟು ಇದರ ಒಂದು ಥಿಯಾಸಾಫಿಕಲ್ ಒಂದು ಬೆನ್ನೆಲುವಾಗಿ ಅದರ ಒಂದು ಸಲಹೆಯ ಮೇರೆಗೆ ಇಡೀ ಭಾರತದಲ್ಲಿ ಇದು ಒಂದು ಥಿಯಾಸಾಫಿಕಲ್ನ ಒಂದು ಜನಪ್ರಿಯತೆಯನ್ನು ಗಳಿಸಿದಂಥ ಕೀರ್ತಿ ಯಾರಿಗೆ ಅಂತಂದರೆ ಅನಿ ಬೆಸೆಂಟ್ ಅನ್ನೊಬ್ಬ ಐರಿಷ್ ಹೆಣ್ಮಗಳು ಬರ್ತಾರೆ, ಸಮಾಜ ಸುಧಾರಕರು. ಆ ಪ್ರಶ್ನೆ ಕೂಡ ಇಲ್ಲಿ ಮುಂದೆ ನೋಡೋಣ. ಪ್ರಶ್ನೆ, ಮನುಷ್ಯನಿಗೆ ವಿಶ್ವ ಭಾತೃತ್ವ ಪ್ರಜ್ಞೆ
ಮುಖ್ಯ ಎಂದು ಘೋಷಣೆ ಮಾಡಿದಂತಹ ಅಂದರೆ ಯಾವುದು ವಿಶ್ವ ಭಾತೃತ್ವ ಪ್ರಜ್ಞೆ ಅಂತ ಪ್ರಶ್ನೆ ಬಂದರೆ ಮನುಷ್ಯನಿಗೆ ವಿಶ್ವ ಭಾತೃತ್ವ ಪ್ರಜ್ಞೆಯನ್ನು ಮುಖ್ಯ ಎಂದು ಘೋಷಣೆ ಮಾಡಿದಂತಹ ಒಂದು ಸಮಾಜ ಯಾವುದು ಅಂದರೆ ಅದು ಥಿಯೋಸಾಫಿಕಲ್ ಸೊಸೈಟಿ. ನೆನ್ಪಿಟ್ಕೊಂಡು ಸಂಕ್ಷಿಪ್ತ ಬರೆದಿರ್ತೀನಿ, ಥಿಯೋಸಾಫಿಕಲ್ ಸೊಸೈಟಿ. ಯಾವುದು ವಿಶ್ವ ಭಾತೃತ್ವ ಪ್ರಜ್ಞೆ ಮುಖ್ಯ ಎಂದು ಘೋಷಿಸಿದಂಥ ಸಮಾಜ ಯಾವುದು ಅಂತ ಕೇಳಿದ್ರೆ ಥಿಯೋಸಾಫಿಕಲ್ ಸೊಸೈಟಿ ಮನುಷ್ಯನಿಗೆ. ನೆಕ್ಸ್ಟ್ ಪ್ರಶ್ನೆ, 1893ರಲ್ಲಿ ಐರಿಷ್ ಮಹಿಳೆ ಅಂದರೆ ಐರಿಷ್ ಮಹಿಳೆ ಭಾರತಕ್ಕೆ ಭೇಟಿ ನೀಡಿದ್ರು. ಅವ್ರು ಯಾರು ಅಂತ ಕೇಳಿದ್ರೆ ಅವರು ಅನಿ ಬೆಸೆಂಟ್ ಅವರು. ಅದನ್ನೇ ಪ್ರಶ್ನೆ ಕೇಳ್ತಾನೆ, ಅನಿ ಬೆಸೆಂಟ್ ಅವರು ಭಾರತಕ್ಕೆ ಬಂದ ವರ್ಷ ಎಷ್ಟು ಅಂತ ಕೇಳಿದ್ರೆ 1893ರಲ್ಲಿ. ಯಾರು? ಅನಿ ಬೆಸೆಂಟ್. ಅನಿ ಬೆಸೆಂಟ್ ಅವರು ಯಾವ ದೇಶದವರು? ಐರ್ಲ್ಯಾಂಡ್ ಅಂತ ಹೇಳ್ತೀವಲ್ಲ, ಈ ಐರಿಷ್ ದೇಶದ ಮಹಿಳೆಯವರು. ನೆಕ್ಸ್ಟ್, ಶ್ವೇತ ಸರಸ್ವತಿ ಎಂದು ಯಾರನ್ನು ಮತ್ತು ಏಕೆ ಕರೆಯುತ್ತಾರೆ? ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದ್ರೆ ಶ್ವೇತ ಸರಸ್ವತಿ ಎಂದು ಯಾರನ್ನು ಕರೆಯುತ್ತಾರೆ ಅಂದರೆ ಆ ಪ್ರಶ್ನೆ ಬಂದರೆ ಅನಿ ಬೆಸೆಂಟ್ ಅವರು. ಸಂಕ್ಷಿಪ್ತ ಬರೆದಿರ್ತೀನಿ, ಅನಿ ಬೆಸೆಂಟ್. ಅವ್ರನ್ನ ಯಾಕೆ ಶ್ವೇತ ಸರಸ್ವತಿ ಅಂತ ಕರೀತಾರೆ? ಶ್ವೇತ ಅಂದರೆ ಬಿಳಿ ಅಂತ ಕರಿತೀವಿ. ಬಿಳಿ ಅಂದರೆ ನಾವು ಬಣ್ಣಗಳನ್ನು ಆಧರಿಸಿ ಮಹಿಳೆ ಅಂತಿದ್ದ ಶ್ವೇತ ಸರಸ್ವತಿ ಅಂತ ಕರೆದ್ರು. ಯಾರನ್ನು ಕರೆದ್ರೆ ಅನಿ ಬೆಸೆಂಟನ್ನು ಕರೀತಾರೆ. ಏಕೆ ಕರೆದ್ರು ಅಂತ ಪ್ರಶ್ನೆ ಬಂದರೆ ಅದು ಕೂಡ ಪ್ರಶ್ನೆ ಏನಾದರೂ ಬಂದರೆ ಎಸ್, ಇವರು ಅನಿ ಬೆಸೆಂಟ್ರವರು ನಮ್ಮಲ್ಲಿರ್ತಕ್ಕಂಥ ಹಿಂದೂ ಧರ್ಮದ ಒಂದು ಪವಿತ್ರವಾಗಿರ್ತಕ್ಕಂಥ ಗ್ರಂಥ ಆ ಭಗವದ್ಗೀತೆಯನ್ನು ಇಂಗ್ಲೀಷಿಗೆ ಭಾಷಾಂತರ ಮಾಡ್ತಾರೆ. ಎಸ್, ಇಲ್ಲಿ ಬರೆದಿರ್ತೀನಿ, ಭಗವದ್ಗೀತೆಯನ್ನು ಏನು ಮಾಡಿದರು ಇವರು? ಈ ಭಗವದ್ಗೀತೆಯನ್ನು ಇಂಗ್ಲೀಷಿಗೆ ಭಾಷಾಂತರ ಮಾಡ್ತಾರೆ, ಇಂಗ್ಲೀಷ್ ಭಾಷೆಗೆ ಭಾಷಾಂತರ ಮಾಡ್ತಾರೆ. ಹಾಗಾಗಿ ಇವರನ್ನು ಶ್ವೇತ ಸರಸ್ವತಿ ಎಂದು ಕರೆಯುತ್ತಾರೆ. ಯಾರನ್ನು ಕರೆಯುತ್ತಾರೆ? ಅನಿ ಬೆಸೆಂಟರವನ್ನು ಕರೆಯುತ್ತಾರೆ. ಯಾಕೆ ಕರೆಯುತ್ತಾರೆ ಅಂದರೆ ಭಗವದ್ಗೀತೆಯನ್ನು, ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಪವಿತ್ರ ಗ್ರಂಥವಾದ ಈ ಭಗವದ್ಗೀತೆಯನ್ನು ಏನು ಮಾಡಿದ್ರು ಅವರು? ಇಂಗ್ಲೀಷ್ಗೆ ಭಾಷಾಂತರ ಮಾಡ್ತಾರೆ. ಹಾಗಾಗಿ ಇವರನ್ನು ಶ್ವೇತ ಸರಸ್ವತಿ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಪ್ರಶ್ನೆ, 1898ರಲ್ಲಿ ಬನಾರಸ್ನಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜನ್ನು ಸ್ಥಾಪಿಸಿದವರು ಯಾರು ಅಂತ ಪ್ರಶ್ನೆ ಬಂದರೆ ಅದು ಕೂಡ ಅನಿ ಬೆಸೆಂಟರು. ಎಷ್ಟರಲ್ಲಿ ಅಂತ ಕೇಳಿದ್ರೆ ಪ್ರಶ್ನೆ 1898ರಲ್ಲಿ. ಯಾವ ಸ್ಥಳದಲ್ಲಿ ಅಂದರೆ ಬನಾರಸ್ನಲ್ಲಿ. ಯಾವ ಕಾಲೇಜು ಅಂತ ಕೇಳಿದ್ರೆ ಸೆಂಟ್ರಲ್ ಹಿಂದೂ ಕಾಲೇಜ್. ಯಾವ ಕಾಲೇಜು? ಸೆಂಟ್ರಲ್ ಹಿಂದೂ ಕಾಲೇಜನ್ನು ಯಾರು ಪ್ರಾರಂಭಿಸಿದ್ದು ಅಂದರೆ ಅನಿ ಬೆಸೆಂಟರು. ಇಲ್ಲಿ ಬರೆದಿರ್ತೀನಿ ಸಂಕ್ಷಿಪ್ತವಾಗಿ, ಅನಿ ಬೆಸೆಂಟರು. ಯಾವಲೇ? ಬನಾರಸ್ನಲ್ಲಿ ಹಿಂದೂ ಸೆಂಟ್ರಲ್ ಕಾಲೇಜನ್ನು ಪ್ರಾರಂಭಿಸಿ. ಎಷ್ಟರಲ್ಲಿ? 1898ರಲ್ಲಿ. ನೆಕ್ಸ್ಟ್, ಇದೇ ಈ ಹಿಂದೂ ಏನಿಗೆ ನಾವು ಬನಾರಸ್ನಲ್ಲಿದ್ದಂತಹ ಸೆಂಟ್ರಲ್ ಹಿಂದೂ ಕಾಲೇಜು ಮುಂದೆ 1916ರಲ್ಲಿ ಹಿಂದೂ ಬನಾರಸ್ ವಿಶ್ವವಿದ್ಯಾಲಯವಾಗಿ ಮಾರ್ಪಡ್ತೈತಿ. ಸರಿ, ಹಾಗಾದರೆ ಈ ಹಿಂದೂ ಬನಾರಸ್ ವಿಶ್ವವಿದ್ಯಾಲಯ 1916ರಲ್ಲಿ ಮಾರ್ಪಡಿಸಿದವರು ಯಾರು ಅಂತ ಕೇಳಿದ್ರೆ ಅದಕ್ಕೆ ಒಂದು ಅತ್ಯಂತ ಶ್ರಮವಹಿಸಿ ಕಷ್ಟಪಟ್ಟು ಅತ್ಯಂತ ಮಾಡಿದವರು ಯಾರು? ಇದರ ಕೀರ್ತಿ ಯಾರು ಅಂದರೆ ಮದನ್ ಮೋಹನ್ ಮಾಳ್ವಿಯವರ ಪ್ರಯತ್ನದಿಂದ. ಯಾರ್ದು? ಬರೆದಿರ್ತೀನಿ ಇಲ್ಲೇ, ಒಬ್ಬ ಚಿಂತಕರಾಗಿರ್ತಕ್ಕಂತಹ ಶಿಕ್ಷಣ ಪ್ರೇಮಿಯಾಗಿರ್ತಕ್ಕಂಥ ಮದನ್ ಮೋಹನ್ ಮಾಳ್ವಿಯವರ ಪ್ರಯತ್ನದ ಫಲವಾಗಿ ಇಡೀ ದೇಶಾದ್ಯಂತ ಸಂಚಾರ ಮಾಡಿ ಅಡ್ಡಾಡಿ ಎಲ್ಲೆಲ್ಲಿ ಅವಾಗ ಅವಶ್ಯವಾಗಿ ಅಂದರೆ ಹಣಕಾಸಿನ ತೊಂದರೆ ಇರುತ್ತಾ ಅದಕ್ಕೆಲ್ಲವನ್ನು ಒಗ್ಗೂಡಿಸ್ತಾರೆ. ಉದಾಹರಣೆಗೆ ಹೈದರಾಬಾದಿನ ನಿಜಾಮನ ಆಸ್ಥಾನಕ್ಕೂ ಕೂಡ ಭೇಟಿ ಕೊಟ್ಟಿರ್ತಕ್ಕಂಥ ಒಂದು ಘಟನೆ ನೋಡ್ತೀವಿ. ಅಲ್ಲಿಯೂ ಕೂಡ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹಣವನ್ನು ಕ್ರೋಢೀಕರಿಸಿ ನಂತರ ಇದನ್ನು ಹಿಂದೂ ಬನಾರಸ್ ವಿಶ್ವವಿದ್ಯಾಲಯವಾಗಿ 1916ರಲ್ಲಿ ಮಾಡಿರ್ತಕ್ಕಂಥ ಅಂತ ಘಟನೆ ಯಾರ ಪ್ರಯತ್ನದ ಫಲವಾಗಿ ಅಂದರೆ ಮದನ್ ಮೋಹನ್ ಮಾಳ್ವಿ ಅವರು. ಎಸ್, ನೆಕ್ಸ್ಟ್ ಪ್ರಶ್ನೆ, ನ್ಯೂ ಇಂಡಿಯಾ. ನೋಡೋ, ನ್ಯೂ ಇಂಡಿಯಾ ಅಂದರೆ ಹೊಸ ಭಾರತ. ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ನೋಡಿ, ಎರಡು ಪ್ರಶ್ನೆ ಏನಿದೆ. ನ್ಯೂ ಇಂಡಿಯಾ, ಕಾಮನ್ವೆಲ್ತ್ ಪತ್ರಿಕೆಗಳನ್ನು ಆರಂಭಿಸಿದವರು ಯಾರು ಅಂತ ಪ್ರಶ್ನೆ ಬಂದರೆ ಅದು ಕೂಡ ಅನಿ ಬೆಸೆಂಟ್ ಅವರು. ಸಂಕ್ಷಿಪ್ತ ಬರೆದಿರ್ತೀನಿ, ಅನಿ ಬೆಸೆಂಟ್. ಅಥವಾ ಇದನ್ನ ಹಿಂಗೂ ಕೇಳ್ಬೋದು, ಏನಂತ? ಅನಿ ಬೆಸೆಂಟ್ರವರು ಹೊರಡಿಸುತ್ತಿದ್ದಂತಹ ಪತ್ರಿಕೆಗಳು ಯಾವುವು ಅಂತ ಕೇಳಿದ್ರೆ ನ್ಯೂ ಇಂಡಿಯಾ ಮತ್ತು ಇನ್ನೊಂದು ಕಾಮನ್ವೆಲ್ತ್. ಇವೆರಡು ನೆನಪಿಟ್ಟುಕೊಳ್ಳಿ. ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಪತ್ರಿಕೆಗಳನ್ನು ಆರಂಭಿಸಿದವರು ಯಾರು ಅಂದರೆ ಅನಿ ಬೆಸೆಂಟ್ರವರು. ನೆಕ್ಸ್ಟ್, ಇವರು ಅನಿ ಬೆಸೆಂಟ್ರವರು 1916ರಲ್ಲಿ ಅದೇ ಪ್ರಶ್ನೆ ಬರುತ್ತೆ. 1916ರಲ್ಲಿ ಹೋಮ್ ರೂಲ್ ಲೀಗ್ ಅನ್ನು ಪ್ರಾರಂಭಿಸಿದರು. ಎಷ್ಟರಲ್ಲಿ ಪ್ರಾರಂಭಿಸಿದ್ರೆ 1916ರಲ್ಲಿ ಪ್ರಾರಂಭಿಸ್ತಾರೆ. ಎಲ್ಲಿ ಯಾವ ಪ್ರಾಂತ ಅಂದರೆ ಇದು ಎರಡು ಭಾಗ ಆಗುತ್ತೆ. 1916ರಲ್ಲಿ ಒಂದು ಬಾಲಗಂಗಾಧರ್ ತಿಲಕ್ ಅವರು ಪುಣಾದಲ್ಲಿ ಅವರು ಒಂದು ಬ್ರಾಂಚನ್ನು ಆ ಕಡೆ ಭಾಗದಲ್ಲಿ ಹೋಮ್ ರೂಲ್ ಚಳವಳಿಯನ್ನು ಪ್ರಾರಂಭಿಸಿದ್ರೆ, ಇವರು ಈ ಕಡೆ ಮದ್ರಾಸ್ ಪ್ರಾಂತ ಅಂತ ಬರುತ್ತೆ. ನಾವು ಈಗಿನ ಚೆನ್ನೈ ಅಂತಿದೆಯಲ್ಲ ಈ ಸ್ಥಳದಿಂದ ಇನ್ನೊಂದು ಬ್ರಾಂಚ್ ಆಗಿ ಇಲ್ಲಿ ಹೋಮ್ ರೂಲ್ ಲೀಗ್ ಚಳವಳಿ ಪ್ರಾರಂಭಿಸಿದರು. ಎಷ್ಟರಲ್ಲಿ ಪ್ರಾರಂಭಿಸಿದ್ರೆ 1916ರಲ್ಲಿ. ಯಾವ ಚಳವಳಿ ಅಂದರೆ ಹೋಮ್ ರೂಲ್ ಚಳವಳಿ.
ಎಲ್ಲಿ ಯಾವ ಪ್ರಾಂತದ ಕಡೆ ಎಲ್ಲಿಂದ ಪ್ರಾರಂಭ ಆಯಿತು? ಮದ್ರಾಸ್ ಅಂದರೆ ಈಗಿನ ಚೆನ್ನೈ ಪ್ರಾಂತದಿಂದ ಆರಂಭ ಆಗುತ್ತೆ. ಈ ಕಡೆ ಇನ್ನೊಂದು ಭಾಗದಲ್ಲಿ ಬಾಲಗಂಗಾಧರ ತಿಲಕ್ ಅವರು ಪುನಾದಿಂದ ಅವ್ರದ್ದು ಆರಂಭ ಆಗಿರ್ತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧಿವೇಶನದ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷರಾದವರು ಯಾರು ಅಂತ ಪ್ರಶ್ನೆ ಬಂದರೆ ಅದು ಕೂಡ ಅನಿ ಬೆಸೆಂಟ್. ನೋಡಿ ಗಮನಿಸಿಟ್ಕೊಡ್ರಿ. ಅಂದರೆ ಇಲ್ಲಿ ಪ್ರಶ್ನೆ ಕೇಳಿದೆ ಏನು, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧಿವೇಶನದ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು ಅಂದರೆ ಯಾರು? ಅನಿ ಬೆಸೆಂಟ್ ಅವರು. ಎಷ್ಟರಲ್ಲಿ ಅಂದರೆ 1917ರಲ್ಲಿ ಬರೆದಿರ್ತೀನಿ. 1917ರಲ್ಲಿ ಇವರು ಏನು ಮಾಡಿದರು? ಭಾರತದ ಮೊಟ್ಟ ಮೊದಲ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದ ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ದರು. ನೆಕ್ಸ್ಟ್ ಪ್ರಶ್ನೆ, ಇದು ಇಷ್ಟು ಒಂದು ಥಿಯಾಸಾಫಿಕಲ್ ಸೊಸೈಟಿ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈಗ ನೆಕ್ಸ್ಟ್ ಇದನ್ನು ಇಲ್ಲಿ ಹೇಳಿದ್ದೀನಿ ನಾನು. ಇದು ಜ್ಯೋತಿ ಬಾಪುಲೆ ಅಂದರೆ ಸಮಾನತೆ ಆಸೆಯ ತಳಹದಿಯ ಮೇಲೆ ಹೊಸ ಸಮಾಜ ನಿರ್ಮಿಸಲು ಬಯಸಿದಂಥ ಸಮಾಜ ಸುಧಾರಕರು ಯಾರು ಅಂತ ಕೇಳಿದರೆ ಬೇರೆ ಯಾರೂ ಅಲ್ಲ, ಮಹಾತ್ಮ ಜ್ಯೋತಿ ಬಾಪುಲೆ ಅವರು ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲೇ ಈ ಪಾಠಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ಸಂಕ್ಷಿಪ್ತವಾಗಿರ್ತಕ್ಕಂಥ ವಿವರಣೆಯನ್ನು ತಿಳಿಸೋಳೆ ಬಯಸ್ತಾನೆ. ನೆಕ್ಸ್ಟ್ ಇನ್ನು ಹಿಂದೆ ಹೋಗಿ ಬರ್ತಾ ಇದ್ರೆ, ಬ್ರಹ್ಮ ಸಮಾಜ ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂದರೆ 1828ರಲ್ಲಿ. ಯಾವ ಸ್ಥಳದಲ್ಲಿ ಅಂದರೆ ಕಲ್ಕತ್ತಾ. ಸ್ಥಾಪಕರು ಯಾರು ಅಂದರೆ ರಾಜಾರಾಮ್ ಮೋಹನ್ ರಾಯರವರು ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ಯುವ ಬಂಗಾಳಿ ಚಳುವಳಿಯನ್ನು ಆರಂಭಿಸಿದವರು ಯಾರು ಅಂದರೆ ಎಲ್ಲೇ ಮತ್ತು ಯಾರು ಅಂತ ಕೇಳಿದಾಗ ಇದನ್ನೇ ಹೆನ್ರಿ ವಿವಿಯನ್ ಡಿರೋಜಿಯಾ ಅಂತ ಇವರು ಆರಂಭಿಸ್ತಾರೆ ಯುವ ಬಂಗಾಳಿಯನ್ನು. ಇದು ಆರಂಭವಾಗಿದ್ದು ಯಾವ ಸ್ಥಳದಲ್ಲಿ ಅಂದರೆ ಬಂಗಾಳ ಅಂತ ಒಂದು ಸ್ಥಳ ಇದೆ, ಆ ಬಂಗಾಳದಲ್ಲಿ ಪ್ರಾರಂಭ ಆಗುತ್ತೆ. ಬಂಗಾಳದ ಜನತೆಯನ್ನು ತುಳಿತಕ್ಕೊಳಪಟ್ಟಂಥ ಜನರಿಗೆ ಒಂದು ಸಮಾಜದ ಮುಖಿಯಾಗಿ ತರುವಂಥ ಪ್ರಯತ್ನವನ್ನು ಇವರು ಹೆನ್ರಿ ವಿವಿಯನ್ ಡಿರೋಜಿಯಾ ಅವರು ವಹಿಸ್ತಾರೆ. ನೆಕ್ಸ್ಟ್, ಪ್ರಾರ್ಥನಾ ಸಮಾಜವನ್ನು ಆರಂಭಿಸಿದವರು ಯಾರು, ಎಷ್ಟರಲ್ಲಿ ಅಂತ ಪ್ರಶ್ನೆ ಬಂದರೆ ಪ್ರಾರ್ಥನಾ ಸಮಾಜವನ್ನು ಡಾಕ್ಟರ್ ಆತ್ಮರಂಗ್ ಪಾಂಡುರಂಗ್ ಅವರು ಪ್ರಾರಂಭಿಸ್ತಾರೆ. ಯಾವ ಸ್ಥಳದಲ್ಲಿ ಅಂದರೆ ಮುಂಬೈಯಲ್ಲಿ. ಎಷ್ಟರಲ್ಲಿ ಪ್ರಾರಂಭಿಸಿದ್ರೆ 1867ರಲ್ಲಿ. ನೆಕ್ಸ್ಟ್ ಪ್ರಶ್ನೆ, ಸತ್ಯಶೋಧಕ ಸಮಾಜವನ್ನು ಪ್ರಾರಂಭಿಸಿದವರು ಯಾರು ಅಂದರೆ ಮಹಾತ್ಮ ಜ್ಯೋತಿ ಬಾಪುಲೆ. ಇನ್ನೇನು ಎಕ್ಸ್ಪ್ಲೇನ್ ಕೊಟ್ಟಿದ್ದೀನಿ. ಎಷ್ಟರಲ್ಲಿ ಪ್ರಾರಂಭಿಸಿದ್ರೆ 1873ರಲ್ಲಿ. ಎಲ್ಲಿ ಪ್ರಾರಂಭಿಸಿದ್ರೆ ಪುಣಾ ಎಂಬ ಸ್ಥಳದಲ್ಲಿ. ನೆಕ್ಸ್ಟ್, ಆರ್ಯ ಸಮಾಜವು ಸ್ಥಾಪಕರು ಯಾರು, ಎಷ್ಟರಲ್ಲಿ ಸ್ಥಾಪಿಸಿರುವಂತಕ್ಕೆ ಆರ್ಯ ಸಮಾಜವನ್ನು ಸ್ವಾಮಿ ದಯಾನಂದ ಸರಸ್ವತಿಯವರು ಆರಂಭಿಸ್ತಾರೆ. ಎಷ್ಟರಲ್ಲಿ ಅಂದರೆ 1875ರಲ್ಲಿ ಬಾಂಬೆದಲ್ಲಿ ಪ್ರಾರಂಭಿಸ್ತಾರೆ. ನಂತರ ಲಾಹೋರಿನಲ್ಲಿ ಇದರ ಸ್ಥಳವನ್ನು ವರ್ಗಾವಣೆ ಅಂದರೆ ಬ್ರಹ್ಮ ವಿದ್ಯಾ ಸಮಾಜ ಅಥವಾ ಥಿಯಾಸಾಫಿಕಲ್ ಸೊಸೈಟಿಯನ್ನು ಮೂಲ ಸ್ಥಾಪಕರು ಯಾರಂದ್ರೆ ನಿನಗೆ ಹೇಳಿದ್ದೀನಿ, ಅಮೆರಿಕದ ಕರ್ನಲ್ ಆಲ್ಕಾಟ್ ಮತ್ತು ರಷ್ಯಾದ ಮೇಡಮ್ ಬ್ಲಾವಟ್ಸ್ಕಿ ಅವರು ಪ್ರಾರಂಭಿಸ್ತಾರೆ. 1875ರಲ್ಲಿ ನ್ಯೂಯಾರ್ಕ್ ನಗರದಲ್ಲಿ ಪ್ರಾರಂಭ ಆಗುತ್ತೆ. ಅದರದ್ದು ಭಾರತದ ಒಂದು ಬ್ರ್ಯಾಂಚನ್ನು 1886ರಲ್ಲಿ ಪ್ರಾರಂಭಿಸ್ತಾರೆ. ಎಲ್ಲಿ ಅಂತ ಕೇಳಿದರೆ ಅಡಿಯಾರ್ ಅಂತ ಬರುತ್ತೆ, ಆ ಸ್ಥಳದಲ್ಲಿ ಪ್ರಾರಂಭಿಸ್ತಾರೆ. ರಾಮಕೃಷ್ಣ ಮಿಷನನ್ನು ಸ್ಥಾಪಿಸಿದವರು ಯಾರು ಅಂದರೆ ಸ್ವಾಮಿ ವಿವೇಕಾನಂದ ಅವರು. ಎಷ್ಟರಲ್ಲಿ ಸ್ಥಾಪಿಸಿದ್ರು 1897ರಲ್ಲಿ. ಎಲ್ಲಿ ಅಂತ ಕೇಳಿದರೆ ಕಲ್ಕತ್ತಾದ ಬೇಲೂರು ಅಂತ ಬರುತ್ತೆ, ಆ ಬೇಲೂರಿನಲ್ಲಿ ಸ್ಥಾಪಿಸ್ತಾರೆ. ಅಲಿಘರ್ ಚಳವಳಿಯ ನೇತಾರು ಯಾರು ಸರ್ ಸೈಯದ್ ಅಹಮ್ಮದ್ ಖಾನ್. ನಾನು ಇಲ್ಲಿ ಹೇಳಿದ್ನಲ್ಲ ಸರ್ ಸೈಯದ್ ಅಹಮ್ಮದ್ ಖಾನ್ ಅಂತೇನು ಇಲ್ಲಿ ಅಲಿಘರ್ ಚಳವಳಿ ಬಗ್ಗೆ ವಿವರಣೆ ಕೊಡುವಾಗ ಅವರು ಅದರ ಸ್ಥಾಪಕರು. ಇಷ್ಟು ಇವು ಎರಡನೇ ಭಾಗ ಅಂದರೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಯ ಎರಡನೇ ಭಾಗವನ್ನು ಅತ್ಯಂತ ಸಂಕ್ಷಿಪ್ತವಾಗಿ ಪ್ರಾಮಾಣಿಕವಾಗಿ ಒಂದು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಕೇಳಿರಿ ಅಂತ ಹೇಳ್ತಾ ಈ ಒಂದು ಅಧ್ಯಯನವನ್ನು ಮುಗಿಸ್ತಾ ಇದ್ದೆ. ನಮಸ್ಕಾರ, ಜೈ.